ಓಕೆ. ಇವತ್ತು ಆ, ನಾವು ಸ್ವಲ್ಪ ಇಂಟ್ರೊಡಕ್ಷನ್ ಏನೇನಿದೆ ಈ ವೆಬ್ಸೈಟಲ್ಲಿ, ವಾಟ್ ಆರ್ ಆಲ್ ದಿ ರಿಕ್ವೈರ್ಮೆಂಟ್ಸ್ ಹೇಳೋದನ್ನು ಸ್ವಲ್ಪ ನೋಡೋಣ. ನಂಬರ್ ಒನ್ ಹೇಳ್ಬೇಕಂತಂದರೆ KPSC 29/7/2024 ಕಾಲ್ ಫಾರ್ ಮಾಡಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಕರೆದಿದ್ದಾರೆ. ಮತ್ತು ಇದನ್ನೆಲ್ಲ ಬಹುತೇಕ ನೀವು ಗಮನಿಸಿರ್ಬೋದು. ಇದು ಗ್ರೂಪ್ ಎ ಹುದ್ದೆಗಳದ್ದು ಒಟ್ಟು 342 ಪ್ಲಸ್ 58 ಪಶುವೈದ್ಯಾಧಿಕಾರಿಗಳ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅರ್ಜಿಯನ್ನು ಕರೀತಾ ಇದೆ. ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ಎಲ್ಲರಿಗೂ ಗೊತ್ತಿರುವ ಹಾಗೆ 12/8. ಇವತ್ತಿಗೆ ಸುಮಾರು 8 ದಿವಸ ಆಯಿತು. ಅನೇಕ ಜನ ಇನ್ನೂ ಅರ್ಜಿ ಸಲ್ಲಿಸಿಲ್ಲ. ಅದಕ್ಕಾಗಿ ಅರ್ಜಿ ಸಲ್ಲಿಸೋದು ಬಹಳ ಅವಶ್ಯಕತೆ ಇದೆ, ಆಯಿತಾ. ಅರ್ಜಿ ಸಲ್ಲಿಸ್ಬೇಕಾದ್ರೆ ಒಂದಷ್ಟೆಲ್ಲ ನೀವು ನೋಡ್ಕೊಳ್ಬೇಕು, ಏನೇನಿದೆ ಇದರಲ್ಲಿ ಅಂತೇಳಿಲ್ಲ. ಇಲ್ಲಿ ಆನ್ಲೈನ್ ಅರ್ಜಿ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಒಮ್ಮೆ ಸಲ್ಲಿಸಿದ ನಂತರ ಅರ್ಜಿಯನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡುವಂತೆ ಯಾವುದೇ ಕಾರಣಕ್ಕೆ ಬರೋದಿಲ್ಲ. ಅದಕ್ಕೆ ಕಾರಣ ಮೊದಲು ಯೂಸರ್ ID ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನಂತರ ನಾವು ಹೋಗೋಣ. ಹಾಗೆ ಏನೇನು ಪ್ರಮಾಣ ಪತ್ರ ಎಲ್ಲ ಬೇಕಾಗುತ್ತೋ ತಮ್ಮ ಹೆಸರಿನಲ್ಲಿಯೇ ಅರ್ಜಿ ಅಂದರೆ ಲೇಟೆಸ್ಟ್ ಏನೇನಿದೆ ಅದನ್ನೆಲ್ಲ ಕೊನೆಯ ದಿನಾಂಕದಿಂದ ಇರುವಂತೆ ಲೇಟೆಸ್ಟ್ ಅಥವಾ ಇತ್ತೀಚಿನ ಯಾವುದು ಜಾತಿ ಪ್ರಮಾಣ ಪತ್ರ ಇರ್ಬೋದು ಅಥವಾ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನೀವು ತೆಗೆದುಕೊಂಡಿರ್ಬೇಕು. ಮತ್ತು ಭಾಳ ಸ್ಪಷ್ಟವಾಗಿರಬೇಕು. ಸ್ಕ್ಯಾನ್ ಮಾಡಬೇಕಾದ್ರೆ ಒಳ್ಳೆಯ ಸ್ಕ್ಯಾನರ್ ತಗೊಂಡು ಮಾಡಬೇಕು, ಅಥವಾ ನೀಟಾಗಿ ಸ್ಕ್ಯಾನರ್, ಅದಕ್ಕಿಂತ ಡೆಡಿಕೇಟೆಡ್ ಸ್ಕ್ಯಾನರ್ ಅಥವಾ ಮೊಬೈಲ್ ಆ್ಯಪ್ನಲ್ಲಿ ಬರುವಂಥ ಯಾವುದಾದ್ರೂ ಒಂದು ಸ್ಕ್ಯಾನರ್ ತಗೊಂಡು ನೀವು ಮಾಡಬೇಕಾಗತ್ತೆ. ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಮೀಸಲಾತಿಯನ್ನು ಕೋರದೆ ನಂತರ ಕೋರಿದರೆ ಬರೋದಲ್ಲ. ಯಾವುದೇ ಕಾರಣಕ್ಕೆ ಅರ್ಜಿ ಸಲ್ಲಿಸೋ ಸಮಯದಲ್ಲಿ ಸಹಿತ ನೀವು ಏನು ಮಾಡಬೇಕಾಗತ್ತೆ, ನಮ್ಮ ಭಾವಚಿತ್ರಗಳನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಹಾಗೆಯೇ ಮಾಡಬೇಕಾಗತ್ತೆ. ಈಗ ಆನ್ಲೈನ್ ಮೂಲಕನೇ ಅರ್ಜಿ ಭರ್ತಿ ಮಾಡಬೇಕಾಗತ್ತೆ. ಭಾವಚಿತ್ರ ಇರ್ಬೋದು, ಸಹಿ, ಇದನ್ನೆಲ್ಲ ಒಂದು ಕಡೆ JPG ಫಾರ್ಮ್ಯಾಟಲ್ಲಿ ಮಾಡಿ ರೆಡಿ ಇಟ್ಕೊಳ್ಬೇಕು. ಯಾವುದು ನಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರು ಮತ್ತು ವಯೋಮಿತಿಗೆ ಬೇಕಾದಂತಹ ಒಂದು ದಾಖಲೆ ಅಥವಾ SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಬರ್ತ್ ಪ್ರಮಾಣ ಪತ್ರ ಅಥವಾ ಇದಿರ್ಬೋದು. ಇದಾದಮೇಲೆ BVSCಗೆ ಸಂಬಂಧಪಟ್ಟಂಗೆ PDC ಅಥವಾ ಅದರ ಡಿಗ್ರಿ ಸರ್ಟಿಫಿಕೇಟು, ಇದು ನಂತರ ಕರ್ನಾಟಕ ವೆಟನರಿ ಕೌನ್ಸಿಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಇವನ್ನೆಲ್ಲನೂ ಮಾಡಬೇಕಾಗತ್ತೆ. ಮತ್ತು ಕೊನೆಗೆ ಲಾಸ್ಟಿಗೆ ಹೋಗಿಬಿಟ್ಟು ಪೇಮೆಂಟ್ ಮಾಡಬೇಕಾದ್ರೆ UPI ಇದೆ ಅಥವಾ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಡೆಬಿಟ್ ಕಾರ್ಡು, ಅದ್ರ ಮೂಲಕ ನೀವು ಮಾಡಬೇಕಾಗತ್ತೆ. ಒಂದೊಂದು ಸಲ ಫೇಲ್ಯೂರ್ ಆದರೆ ಆಯ್ತಂತಂದರೆ ಅದು ವಾಪಸ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಬೇರೆ ಏನಾದರೂ ಒಂದು ಮೆಥಡ್ ಮಾಡಿಬಿಟ್ಟು ಪೇಮೆಂಟ್ ಮಾಡಬೇಕಾಗತ್ತೆ. ಮತ್ತು ಶುಲ್ಕವನ್ನು ಪಾವತಿಸಿದ ಮತ್ತು ದಾಖಲೆ ಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕು. ಈ ಸಹಿ ಒಳ್ಳೆ ಬ್ಲೂ ಇಂಕಲ್ಲಿ ನೀಟಾಗಿ ಮಾಡಿಬಿಟ್ಟು ಹೈ ರೆಸಲ್ಯೂಷನ್ ಸ್ಕ್ಯಾನ್ ಮಾಡ್ಕೊಳ್ರಿ. ಸಿಗ್ನೇಚರನ್ನೆಲ್ಲ ಅಸ್ಪಷ್ಟವಾಗಿ ಇಡಬೇಡಿ ಖಂಡಿತ. ಭಾವಚಿತ್ರ ಇದನ್ನೆಲ್ಲ ಕನಿಷ್ಠ 1 MB ಗಾತ್ರದಲ್ಲಿ ಏನಿದೆ ಅದನ್ನು ಸೇವ್ ಮಾಡ್ಕೊಳ್ರಿ. ಮತ್ತು ಈ ಸಹಿ ಇದನ್ನೆಲ್ಲ ಏನು ಮಾಡ್ಕೊಳ್ಬೇಕು, JPG ಫಾರ್ಮೇಟಲ್ಲಿ ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಅಸ್ಪಷ್ಟವಾಗಿರುವಂತಹ ಸಹಿಯನ್ನು ಅಕ್ಸೆಪ್ಟ್ ಮಾಡಲ್ಲ, ರಿಜೆಕ್ಷನ್ ಆಗುತ್ತೆ. ಕಾರಣ ಕರೆಕ್ಟಾಗಿ ಇದನ್ನು ಸರಿಯಾಗಿ ಇದು ಮಾಡ್ಕೊಳ್ಬೇಕು. ನಂತರ ಅರ್ಜಿ ಹಂತದಲ್ಲಿ ಆನ್ಲೈನೆಲ್ಲ ನಂತರ ನೋಡೋಣ ನಾವು. ಆನ್ಲೈನ್ನಲ್ಲಿ ಅರ್ಜಿ ಮಾತ್ರ ಸ್ವೀಕರಿಸೋದು, ಉಳಿದ ಯಾವುದೇ ಒಂದು ಮೆಥಡ್ ಅಥವಾ ಇದು ಇರೋದಿಲ್ಲ. ನಂತರ ಅರ್ಜಿಗಳನ್ನು ಪರಿಶೀಲನೆಗೆ ಒಳಪಡಿಸ್ತಾರೆ. ಒಂದ್ಸಲ ನಾವು ಸಬ್ಮಿಟ್ ಮಾಡಿದ್ಮೇಲೆ ಫೈನಲ್ ಎಲ್ಲ ನೋಡಿ ಸಬ್ಮಿಟ್ ಮಾಡಬೇಕಾದ್ರೆ ಅದನ್ನು ಅರ್ಜಿ ಪರಿಗಣನೆ ಮಾಡ್ತಾರೆ. ಆ ಟೈಮ್ನಲ್ಲಿ ಏನಿದೆ ಅದನ್ನು ಪರಿಶೀಲನೆ ಮಾಡೋ ಟೈಮ್ನಲ್ಲಿ ಏನೇ ಒಂದು ದಾಖಲೆಗಳನ್ನೆಲ್ಲ ಹೊಸದಾಗಿ ಏನು ತೆಗೆದುಕೊಳ್ಳೋದಿಲ್ಲ. ಅದಕ್ಕಾಗಿ ಒಂದು ಸಲ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ ಮೇಲೆ 1 ಟೈಮ್ ರಿಜಿಸ್ಟ್ರೇಷನ್, ಇದು ಮುಂದಿನ ಎಲ್ಲ ಅಧಿಸೂಚನೆಗಳಿಗೆ ಪರಿಗಣಿಸೋದ್ರಿಂದ ಅಭ್ಯರ್ಥಿಗಳು ಪ್ರೊಫೈಲ್ ಕ್ರಿಯೇಷನ್ ಮಾಡಬೇಕಾದ್ರೆ ಅಥವಾ ಅಲ್ಲಿ ಪ್ರೊಫೈಲು, ಫೋಟೋ ಮತ್ತು ಮೇಲ್ ID ಇದನ್ನೆಲ್ಲ ಬಹಳ ಕರೆಕ್ಟಾಗಿ ಹಾಕಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಸಹಿತ ನಾವು ಅಲ್ಲಿ ಲಾಗಿನ್ ಆಗಲಿಕ್ಕೆ ಆಗಲ್ಲ. ಇದು ಬಹಳ ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾದಂಥ ಒಂದಷ್ಟು ದಾಖಲೆಗಳು. ನಿಜವಾಗಿ ನಿಮ್ಮ OTP ಬರಬೇಕಾದಂತಹ ಫೋನ್ ನಂಬರೇ ಹಾಕಬೇಕು, ಯಾವುದಾದ್ರೂ ಒಂದು ಅದನ್ನು ಹಾಕಬೇಡಿ. ಅದಕ್ಕಾಗಿ ಬಹಳ ಜಾಗರೂಕತೆಯಿಂದ ಇದನ್ನೆಲ್ಲ ಓದ್ಕೊಳ್ಬೇಕು. ಫಸ್ಟ್ ಹಂತದಲ್ಲಿ ಅಭ್ಯರ್ಥಿಗಳು ಇದನ್ನು ಭಾಳ ನೋಡಬೇಕು. ಯಾಕಂದರೆ ಒಂದು ಸಲ ಸಬ್ಮಿಟ್ ಆದಮೇಲೆ ಯಾವುದೇ ಕಾರಣಕ್ಕೆ ಬದಲಾವಣೆ ಮಾಡಲಿಕ್ಕೆ ಬಿಡಲ್ಲ. ಅದು ಬಹಳ ಮುಖ್ಯ. ಈಗ ನೋಡಿ, ಒಂದಷ್ಟು ಸೂಚನೆಗಳಿದ್ದಾವೆ. ವೈಯಕ್ತಿಕ ವಿವರ ಅಂತ ಅಲ್ಲಿ ಒಂದು ಕಾಲಮ್ ಇದೆ. ಇದನ್ನು ಉದಾಹರಣೆಗೆ 2002 ಅಥವಾ ಅದಕ್ಕಿಂತ ಹಿಂದೆ ಅಧ್ಯಯನ ಮಾಡಿದಂತಹ ಅಭ್ಯರ್ಥಿಗಳು ಸ್ವತಃ ಮ್ಯಾನ್ಯುಯಲ್ ಎಂಟ್ರಿ ಅಥವಾ ನಮೂದು ಮಾಡಬೇಕಾಗತ್ತೆ. ಇದನ್ನೇ 2002ಕ್ಕಿಂತ ಅದಾದಮೇಲೆ ಏನೂ ಅವಶ್ಯಕತೆ ಇರಲ್ಲ. 2003 ನಂತರ ಅಧ್ಯಯನ ಮಾಡಿದಂತಹ ಅಭ್ಯರ್ಥಿಗಳು
SSLC ನೋಂದಣಿ ಸಂಖ್ಯೆಯನ್ನು ನಮೂದಿಸಿದಲ್ಲಿ ವಿವರಗಳು ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಕಾರಣ ನೀವು SSLC ಏನಿದೆ, ಈ SSLC ಬೋರ್ಡ್ ಎಕ್ಸಾಮಿನೇಷನಲ್ಲಿ ಪಾಸ್ ಮಾಡಿರ್ತೀರಿ, ಅದನ್ನು ನೋಂದಣಿಯನ್ನು ಆ ಸಂಖ್ಯೆಯನ್ನು ಅಲ್ಲಿ ಅರ್ಜಿಯಲ್ಲಿ ಹಾಕಿಬಿಟ್ರೆ ಆಟೋಮೆಟಿಕ್ಲಿ ಅದು ಬರುತ್ತೆ. ಕಾರಣ ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕು. ಇದಾದಮೇಲೆ ವೈಯಕ್ತಿಕ ವಿವರ ಅಂದರೆ ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಎರಡೂ ಇದೆ. ಅದರಲ್ಲಿ CBSEದಲ್ಲಿ ಪಾಸ್ ಮಾಡಿದರೆ SSLCನ, ಅದಕ್ಕಿಂತ ಹಿಂದೆ ಅಧ್ಯಯನ ಮಾಡಿದಂತಹ ಅಭ್ಯರ್ಥಿಗಳು ಸಹಿತ ಸ್ವತಃ ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇದಾದಮೇಲೆ ಅಲ್ಲಿ ಮ್ಯಾನ್ಯುವಲ್ ಮತ್ತು ಆಟೋ ಎರಡೂ ಆಪ್ಷನ್ ಇದೆ. ಅದಾದಮೇಲೆ CBSE ಅಭ್ಯರ್ಥಿಗಳು ನೋಂದಣಿ ಮಾಡಿದ ಸಂಖ್ಯೆಯನ್ನು ನಮೂದಿಸಿದಲ್ಲಿ ವಿವರಗಳು ಸ್ವಯಂಚಾಲಿತವಾಗಿ ಅಧ್ಯಯನ ಮಾಡಿದ ಬೋರ್ಡ್ನಿಂದ ಇಲ್ಲಿ ಬಂದ್ಬಿಡುತ್ತೆ. ಯಾವುದೇ ಹೊಸದಾಗಿದೆ ಇಲ್ಲ ಮಾಡ್ಬೋದು. ವಿದ್ಯಾರ್ಹತೆಯ ವಿವರದಲ್ಲಿ PUCಯನ್ನು 2007ಕ್ಕಿಂತ ಮೊದಲು ಮುಗಿಸಿದವರು, ಅನೇಕ ಜನ 2007ಕ್ಕಿಂತ ಮೊದಲು ಮುಗಿಸಿದವರು ಇದ್ದಾರೆ, ಅಥವಾ ಯಾವುದೇ ಡೇಟಾ ಬರೆದಿದ್ರೆ ಅಲ್ಲಿ ಸ್ವತಃ ಫಿಲ್ ಮಾಡಬೇಕಾಗುತ್ತೆ. ಅದು ಬರಲಿ ಅಂತ ಕಾಯೋದು ಯಾವುದೇ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಲಿ ಜನರೇಟ್ ಆಗುತ್ತೆ. ಮತ್ತು ಗೂಗಲ್ ಕ್ರೋಮು ಇಲ್ಲೇ ಹೋದರೆ ಮೊಜಿಲ್ಲಾ ಫೈರ್ಫಾಕ್ಸನ್ನು ನೀವು ಯೂಸ್ ಮಾಡಬೇಕು. PUC ತರಗತಿಗಳನ್ನು 2008 ಮತ್ತು ನಂತರದಲ್ಲಿ ಅಧ್ಯಯನ ಮಾಡಿದಂತಹ ಅಭ್ಯರ್ಥಿಗಳು PUC ನೋಂದಣಿ ಸಂಖ್ಯೆಯನ್ನು ನಮೂದಿಸಿದಲ್ಲಿ ವಿವರಗಳು ಸ್ವಯಂಚಾಲಿತವಾಗಿ ಅದು ಬರುತ್ತೆ. ಅಂದರೆ ನಂಬರ್ 1 ಆಪ್ಷನ್ನು SSLC, ಎರಡನೇದು CBSE, ಮೂರನೇದು PUC 2008 ನಂತರದ್ದು. ಅದಾದಮೇಲೆ ಗುರುತಿನ ದಾಖಲೆ ವಿವರದಲ್ಲಿ ಆಧಾರ್ ಇರ್ಬೋದು, ಕುಟುಂಬ ID ಅಂತ ಬರುತ್ತೆ ಕೆಲವ್ರದ್ದು. ಆಧಾರ್ ಭಾಳ ಒಳ್ಳೆಯದು. ಆದರೆ ಆಧಾರದಲ್ಲಿರುವಂತಹ ಹೆಸರಲ್ಲಿ ಮ್ಯಾಚ್ ಆಗಬೇಕು ಅಷ್ಟೇ. ರೇಷನ್ ಕಾರ್ಡ್ ಇರ್ಬೋದು, ಇದು UDID ಕಾರ್ಡ್ ಅಂತ ಇರುತ್ತೆ. ಅದಕ್ಕಾಗಿ ನಿಮ್ಮ ಕಾಯಂ ವಿಳಾಸ ಇರುವಂತಹ ಮಾಹಿತಿಯನ್ನು ಅದನ್ನು ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಬರುತ್ತೆ. ಇದು ಬಹಳ ಮುಖ್ಯವಾಗಿ. ನಂತರ ಬರೋದು ಮೀಸಲಾತಿ ರಿಸರ್ವೇಷನ್ನು. ನೀವು ಮೀಸಲಾತಿ ಪಡೆಯಲು ಇಚ್ಛಿಸಿದಲ್ಲಿ ನಿಮ್ಮ ಜಾತಿ ಅಥವಾ ಮೀಸಲಾತಿ HK ಮೀಸಲಾತಿ ಪ್ರಮಾಣದ RD ಸಂಖ್ಯೆಯನ್ನು ಹಾಕಬೇಕಾಗತ್ತೆ. ಅದರಲ್ಲಿ RD ಸಂಖ್ಯೆ ನಿಮಗೆಲ್ಲ ಗೊತ್ತಿದೆ ಎಲ್ಲೆಲ್ಲಿರುತ್ತೆ ಅಂಥೇಳಿ, ಅದನ್ನು ನೀವು RD ಸಂಖ್ಯೆಯನ್ನು ಹಾಕಬೇಕು. API ಮೂಲಕ ವಿವರಗಳನ್ನು ಸ್ವಯಂಚಾಲಿತ ಅದು ಪಡೀತದೆ. ಅಲ್ಲಿ RD ಸಂಖ್ಯೆ ಹಾಕಿದರೆ, RD ಸಂಖ್ಯೆಯನ್ನು ಹಾಕಿಬಿಟ್ರೆ ಅದು ಬರುತ್ತೆ. ಅಥವಾ ಸ್ವತಃ ಅಭ್ಯರ್ಥಿಗಳು ಮ್ಯಾನ್ಯುವಲ್ ಎಂಟ್ರಿ ಸಹಿತ ಮಾಡ್ಬೋದು. ಅಂದರೆ ಈ ಮೀಸಲಾತಿಯಲ್ಲಿರುವಂತಹ ಈ ನೋಂದಣಿ ಸಂಖ್ಯೆ ಮತ್ತಿತರ ಎಲ್ಲ ವಿವರಗಳನ್ನು ಸಹಿತ ಮ್ಯಾನ್ಯುವಲಿ ಅದನ್ನು ಎಂಟ್ರಿ ಮಾಡಬೇಕು. ಆದರೆ ಒರಿಜಿನಲ್ ಪ್ರಮಾಣ ಪತ್ರಕ್ಕೆ ಅದು ಯಾವಾಗಲೂ ಮ್ಯಾಚ್ ಆಗಬೇಕಾಗುತ್ತೆ. ಇದಾದಮೇಲೆ KPSC ಅಭ್ಯರ್ಥಿಗಳು ವೆಬ್ಸೈಟ್ ಮೂಲಕ ಮಾತ್ರ ಆನ್ಲೈನಲ್ಲಿ ಅದನ್ನು ಅರ್ಜಿ ಸಲ್ಲಿಸಬೇಕು. ಯಾವುದೇ ಕಾರಣಕ್ಕೆ ಇತರ ಮೂಲದಿಂದ ಅರ್ಜಿಯನ್ನು ಸ್ವೀಕರಿಸಲ್ಲ. ಇದು ಬಹಳ ಮುಖ್ಯವಾಗಿ ನೀವು ನೋಡಿಕೊಳ್ಬೇಕಾದಂತಹ ಮ್ಯಾಟ್ರ್ ಇರುತ್ತೆ. ಹೊಸದಾಗಿ ನೋಂದಣಿಯನ್ನು ಇದು ಮಾಡಲಿಕ್ಕೆ ಇಲ್ಲೊಂದು ಲಿಂಕ್ ಇದೆ ನಿಮಗೆ. ಸಾಮಾನ್ಯವಾಗಿ ವೆಬ್ಸೈಟಲ್ಲಿ ಇಲ್ಲಿ ಕೊಟ್ಬಿಟ್ರೆ ಏನಾಗುತ್ತೆ, ಇದು ಅಲೋವ್ ಅಂತ ಕೊಡಬೇಕಾಗತ್ತೆ. ಮತ್ತು ಅಥವಾ ಇದರ ಕಂಪ್ಯೂಟರಿಂದ ಇರ್ಬೋದು ಅಲೋವ್ ಅಂತ ಕೊಟ್ಬಿಟ್ರೆ ಅದು KPSC ವೆಬ್ಸೈಟಿಗೆ ಹೊರಟೋಗುತ್ತೆ. ಇಲ್ಲಿ ಇದೆಲ್ಲ ಇದೆ, ಇದನ್ನು ನೋಡೋಣ. ನಂತರ KPSC ವೆಬ್ಸೈಟಿಗೆ ಅದು ಹೊರಟೋಗ್ಬಿಡುತ್ತೆ. ನಂತರ ಒಂದು ನಿಮಿಷ ಇದನ್ನೇನು ಮಾಡ್ತೀನಿ ಅಂದರೆ ಸ್ಟಾಪ್ ಶೇರಿಂಗ್ ಮಾಡಿ ಕೇಳ್ತೀನಿ. KPSC ವೆಬ್ಸೈಟಿಗೆ ಅದು ಹೋಗುತ್ತೆ. ನಂತರ ಏನು ಮಾಡಬೇಕು ಅಂತಂದರೆ, ಒಂದು ಸೆಕೆಂಡ್, ಎಂಟೈರ್ ವಿಂಡೋ ಮಾಡಿ, ಎಂಟೈರ್ ಸ್ಕ್ರೀನ್. ಓಕೆ, ಒಂದು ಸೆಕೆಂಡ್. ಒಂದು ನಿಮಿಷ ಬರುತ್ತೆ. ಶೇರ್ ಟು ಶೇರ್. ಓಕೆ, ವಿಂಡೋ ಶೇರ್ ಆಗ್ತಾ ಇಲ್ಲ. ಓಕೆ, ಈಗ KPSC ವೆಬ್ಸೈಟ್ಗೆ ಹೋಗುವ ಒಂದು ಇದನ್ನು ಹೇಳ್ತಾ ಇದ್ದೀನಿ ನಾನು. ನಂತರ ಏನಾಗಬೇಕು ಅಂತಂದರೆ ಪುನಃ ಲಾಗಿನ್, ಇಲ್ಲಿ ನಾನು ಈಗಾಗಲೇ ತೋರಿಸಿದ್ದೀನಿ, ಇದರಲ್ಲಿ ತೋರಿಸ್ಬಿಟ್ರೆ ಅಲ್ಲಿ ಹೊರಟೋಗುತ್ತೆ. ಒಂದು ಸಲ ನೀವು ಲಾಗಿನ್ನು ಮತ್ತು ಯೂಸರ್ ID ಪಾಸ್ವರ್ಡ್ಗಳನ್ನು ನೀವು ನಿಮ್ಮ ವೈಯಕ್ತಿಕವಾದಂಥ ಇಮೇಲ್ ಕೊಡಬೇಕು ಮತ್ತು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಹೊಂದಿಸಿರೋ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ತಪ್ಪು ಹಾಕಿಬಿಟ್ರೆ ಏನಾಗುತ್ತೆ, ಮತ್ತೆ ಕ್ಯಾನ್ಸಲ್ ಮಾಡೋದು ಭಾಳ ಕಷ್ಟ. ಅದಕ್ಕಾಗಿ ನಿಮ್ಮ ಲಾಗಿನ್ ರುಜುವಾತುಗಳು, ಯೂಸರ್ ID ಮತ್ತು ಪಾಸ್ವರ್ಡ್ನ ಪಡೆದ ನಂತರ ಅರ್ಜಿದಾರರ ನೋಂದಣಿಗಳ ವಿವರ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಮುಂದುವರಿಬೇಕಾಗುತ್ತೆ. ಅದರ ನಂತರ ನೋಡೋಣ, ಆಯಿತಾ. ಅಭ್ಯರ್ಥಿಗಳು ಒಮ್ಮೆ ಮಾತ್ರ ಭರ್ತಿ ಮಾಡಬೇಕು ಮತ್ತು ಎಲ್ಲ ವಿವರಗಳನ್ನು ಎಲ್ಲ ಭವಿಷ್ಯದ KPSC ಇದಕ್ಕೆ ಮುಂದೆಗೆ ಗೆಜೆಟೆಡ್ ಪ್ರೊಫೆಷನರಿ ಇವರಿಗೆ ಅಥವಾ
ಬೇರೆ ಏನಾದ್ರು ಪೋಸ್ಟಿಗೆ ಅಪ್ಲೈ ಮಾಡೋದಾದರೆ ಅದನ್ನೇ ಬಳಸಬೇಕಾಗುತ್ತೆ. ಅದಕ್ಕಾಗಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಸ್ ಇವು ಬಹಳ ಇಂಪಾರ್ಟೆಂಟು. ಬಹಳ ಜೋಪಾನವಾಗಿ ಅದನ್ನು ಕಾದಿರಿಸ್ಕೊಳ್ಬೇಕು. ಅನೇಕ ಸಲ KPSCಲಿ ಏನಾಗುತ್ತೆ ಅಂತಂದರೆ ನಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ಗಳನ್ನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಪದೇ ಪದೇ, ಅಥವಾ ನೀವು ಹೊಸ ಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಬೇಕು, ಹೊಸ ಫೋನ್ ನಂಬರ್ ಇರಬೇಕು. ಇಲ್ಲದೆ ಹೋದರೆ ಒಂದು ಸಲ ಕೊಟ್ಟಂತಹ ಫೋನ್ ನಂಬರನ್ನು ಮತ್ತೊಂದು ಸಲ ತೆಗೆದುಕೊಳ್ಳಲ್ಲ. ಅದು ಬಹಳ ಮುಖ್ಯ. ಅದು ಬೇರೆ ವೆಬ್ಸೈಟ್ ಹಂಗೆ ಚೇಂಜ್ ಮೇಲ್ ಐ ಡಿ ಅಂತ ಬರಲ್ಲ. ಅದಕ್ಕಾಗಿ ನಿಮ್ಮ ಅರ್ಜಿದಾರರ ಪುಟದಲ್ಲಿ ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು ಪ್ರತಿಯೊಂದು ಸಲ ಸೇವ್ ಅಂತ ಬಟನ್ ಏನಿದೆ ಅದನ್ನು ಒತ್ತಿಕೊಂಡು ಖಚಿತಪಡಿಸಿಕೊಳ್ಳಬೇಕು. ಇಲ್ಲಿ ನೋಡಿ ಇದು ಏನಿದೆ ನಮ್ಮ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಅಂತ ಇಲ್ಲಿ ಏನು ಹಾಕಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೆ ನಾವು 200 KB ಮೀರಬಾರ್ದು. ಇದು ಬಹಳ ಮುಖ್ಯ. ಮತ್ತು ಸಹಿ, ಒಂದು ಸಿಗ್ನೇಚರ್ ಹಾಕ್ತೀರಿ ನೀವು, ಅದು ಏನಿದೆ ಭಾವಚಿತ್ರವು ಮತ್ತು ಒರಿಜಿನಲ್ ಸಿಗ್ನೇಚರ್ ಹಾಕಿ ಒಂದು ವೈಟ್ ಶೀಟಲ್ಲಿ ನೀಟಾಗಿ ಸಿಗ್ನೇಚರ್ ಹಾಕಿಬಿಟ್ಟು JPEG ಫಾರ್ಮ್ಯಾಟು ಅಥವಾ ನಿಮ್ಮ ಕ್ಯಾಮ್ರಾದಲ್ಲಿ JPEG ಫಾರ್ಮ್ಯಾಟಲ್ಲೇ ಇರುತ್ತೆ, ಅಥವಾ ಈ ಕಾಂಪ್ರೆಸ್ ಇದನ್ನು ಏನಿದೆ JPEG ಅಂತ ಏನಾದ್ರು ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನು 200 KBಗಿಂತ ಕಡಿಮೆ ಮಾಡಬೇಕು. ತುಂಬ ಹೈ ರೆಸಲ್ಯೂಷನ್ ಇರಬಾರ್ದಾಗುತ್ತೆ. ಅಥವಾ ಈಗ ಆಲ್ರೆಡಿ ನಿಮ್ಮದು ಈಗಾಗಲೇ ಫೋಟೋ ಇತ್ತಂದರೆ ಅದನ್ನೇ ಅಪ್ಲೋಡ್ ಮಾಡಬೇಕು. ಆದಷ್ಟು ಕ್ಲಿಯರ್ ಆಗಿರಲಿ ಫೋಟೋದು. ಅದಾದಮೇಲೆ ಸಹಿ ಏನಿದೆ 70 KBಗಿಂತ ಜಾಸ್ತಿ ಇರಬಾರ್ದು. ಎಲ್ಲವೂ ಸಹಿತ JPEG ಫಾರ್ಮ್ಯಾಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಫೋಟೋ ಫಾರ್ಮ್ಯಾಟಲ್ಲಿ JPEG ಮತ್ತು PNG ಅಂತೆಲ್ಲ ಭಾಳ ಅನೇಕ ಫಾರ್ಮ್ಯಾಟ್ ಇರ್ತವೆ. ಅವುಗಳನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ರುಜುವಾತುಗಳೊಡನೆ ಲಾಗಿನ್ ಆದ ನಂತರ ಅಪ್ಲೈ ಟು ದಿ ಪೋಸ್ಟ್ ಅಂತ ಅಲ್ಲಿ ಬರುತ್ತೆ. ಅದಾದಮೇಲೆ ನೀವು ಸಕ್ರಿಯ ಸೂಚನೆಗಳನ್ನು ಅದೆಲ್ಲ ಬರುತ್ತದೆ, ಆ್ಯಕ್ಟಿವಿಟಿ ಲಿಂಕ್ ಬರುತ್ತೆ. ಅದಾದಮೇಲೆ ಅಪ್ಲೈ ಪೋಸ್ಟ್ ಅಂತ ಲಿಂಕನ್ನು ಕ್ಲಿಕ್ ಮಾಡಬೇಕು. ಅಪ್ಲೈ ಪೋಸ್ಟ್ ಅನ್ನೋ ಲಿಂಕನ್ನು ಮಾಡಿದ್ಮೇಲೆ ಇದನ್ನ ನಂತರ ನಾವು ನಾಳೆ ಡೆಮೋ ಮಾಡೋಣ ಕರೆಕ್ಟಾಗಿ. ಯಾಕಂದರೆ ಈಗ ನನ್ನ ಐ ಡಿನ ಒಂದ್ಸಲ ರಿಜಿಸ್ಟರ್ ಮಾಡಿಬಿಟ್ಟು ನಾವು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನೀವು ಅಧಿಸೂಚನೆಯ ಪ್ರಕಾರ ಅರ್ಹತಾ ಮಾನದಂಡಗಳನ್ನು ಪೂರೈಸಿದ್ದೀರಾ ಎಂದು ತಂತ್ರಾಂಶವು ತಿಳಿಸುತ್ತದೆ. ನೀವು ಅನರ್ಹರಾಗಿದ್ದರೆ ಸಿಸ್ಟಮ್ ಸೂಕ್ತವಾದ ಸಂದೇಶಗಳನ್ನು ಅದು ಕೊಡುತ್ತೆ. ಕಾರಣ ಇಲ್ಲಿ ಏನಿದೆ, ಇಲ್ಲಿ ಇರುವಂತಹ ಅರ್ಜಿಗಳನ್ನು ಸರಿಯಾಗಿ ನೀವು ತುಂಬಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ತಪ್ಪು ಇದನ್ನು ಅಂದರೆ ಅರ್ಧ ಅರ್ಜಿಗೆ ತುಂಬುವುದು ಆ ರೀತಿ ಮಾಡಬಾರ್ದು. ಇದನ್ನು ಎಲ್ಲರೂ ಓದದೇ ಇದ್ದರೆ ದಯವಿಟ್ಟು ಇದನ್ನು ಓದ್ಕೊಳ್ರಿ. ಯಾಕಂದರೆ ಒಂದು ಸಲ ನೀವು ತುಂಬಿದ್ರ ಮೇಲೆ ಬರಲ್ಲ. ಒಂದು 3ರಿಂದ ಒಂದು 20-30 ಪೇಜ್ ಇದ್ದಾವೆ. ಅರ್ಹತಾ ಷರತ್ತುಗಳನ್ನು ಪೂರೈಸಿರುವ ಅಭ್ಯರ್ಥಿಗಳಿಗೆ ಮಾತ್ರ ಅವರ ಅರ್ಜಿಯನ್ನು ಮುಂದುವರಿಸಲು ಕೊಡುತ್ತೆ. ಕಾರಣ ಕರೆಕ್ಟಾಗಿ ನೀವು ಅರ್ಜಿಯನ್ನು ಹಾಕಬೇಕು. ಅರ್ಜಿಯ ಸಲ್ಲಿಕೆಗೆ ಮೊದಲು ಅರ್ಜಿಯಲ್ಲಿನ ಎಲ್ಲ ಕ್ಷೇತ್ರಗಳನ್ನು ಸರಿಯಾಗಿ ಭರ್ತಿ ಮಾಡಲಾಗಿದೆಯೆಂದು ಖಚಿತಪಡಿಸಿಕೊಳ್ಳಿ. ಏಕೆಂದರೆ ನಿರ್ದಿಷ್ಟ ಹುದ್ದೆಗೆ ಅರ್ಜಿ ಸಲ್ಲಿಸಿದ ನಂತರ ಬದಲಾವಣೆ ಮಾಡೋಕ್ಕಾಗಲ್ಲ KPSC ಒಳಗೆ. ಇದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೆ ಅವರು ಯಾವುದೇ ಒಂದು ಫೋನ್ ನಂಬರು ಸಹಿತ ನೀವು ಮಾಡಲ್ಲ. KPSC ಅವರು ಯಾವುದೇ ಒಂದು KPSC ಅವರು ಯಾವುದೇ ನಿಮ್ಮ ಫೋನ್ ನಂಬರ್ ಇರಲಿ ಅಥವಾ ಏನಿದೆ ನಿಮ್ಮ ಪರ್ಸನಲ್ ವಿಸಿಟ್ ಇರಲಿ, ದೇ ವಿಲ್ ನಾಟ್ answer any of your phone call, any phone calls. ಇದು ನೆನಪಿರಲಿ. ಎನಿ ಫೋನ್ ಕಾಲ್ಸ್ ಏನೋ ತಪ್ಪಾಗೋಯ್ತು ನಾನು ಮಾಡಿದೆ ಅಂತೆಲ್ಲ ಇದು ಮಾಡಬಾರ್ದು. ಅದಕ್ಕಾಗಿ ಕರೆಕ್ಟಾಗಿ ಏನಿದೆ ನೀವು ಎಲ್ಲನೂ ಇದು ಮಾಡಿಕೊಳ್ಬೇಕು. KPSC ಅವರು ನೀವು ಸ್ವತಃ ಬೆಂಗಳೂರಿಗೆ ಹೋದರೆ ಸಹಿತ ಅಲ್ಲಿ ಯಾವುದಾದ್ರೂ ಮಾಡಿದರೆ ಆಗೇನಾದರೂ ನಿಮಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡೋದು ಬಿಟ್ಟರೆ, ನೀವು ದೂರವಾಣಿ ಮೂಲಕ ಕರೆ ಮಾಡೋದಾಗಲಿ ಅಥವಾ ಯಾವುದೇ ಕಾರಣಕ್ಕೆ ಅವರು ನಿಮ್ಮನ್ನು ಎಂಟರ್ಟೈನ್ ಮಾಡಲ್ಲ. ಅದಾದಮೇಲೆ ಕೊನೆಗೆ ಏನು ಬರುತ್ತೆ ಎಲ್ಲ ಇದು ಆದಮೇಲೆ ಈ ಶುಲ್ಕ ಪಾವತಿ ಮಾಡೋದು ಬರುತ್ತೆ. ಅದಾದಮೇಲೆ ಈ SC/ST ಅಥವಾ ಇತರ ಯಾರ್ಯಾರದು ರಿಸರ್ವೇಷನ್ ಇದೆ ಅವರಿಗೆ ಈಗ ಅರ್ಜಿ ಶುಲ್ಕವನ್ನು ನಾವು ಒಂದ್ಸಲ ಫೇಲ್ ಆದ ಸಹಿತ ಪುನಃ ಮಾಡ್ಬೋದು, ಏನು ತೊಂದರೆ ಇಲ್ಲ. ಕೆಲವು ಸಲ ಅದನ್ನು ಕರೆಕ್ಟಾಗಿ ಯಾವ ನೆಟ್ ಬ್ಯಾಂಕಿಂಗು ಏನಾದ್ರು ಇದ್ದರೆ ಯಾವ ಸರಿಯಾಗಿ ವರ್ಕ್ ಆಗುತ್ತೋ ಅದ್ರ ಮೂಲಕ ಮಾತ್ರ ಮಾಡ್ಕೊಳ್ರಿ. ಕೆಲವು ಸಲ ಏನಾಗುತ್ತೆ ಅಂದರೆ ಡಿಸೇಬಲ್ ಆಗಿಬಿಡುತ್ತೆ. ಕಾರಣ ಈ SC/ST ಮತ್ತು ಕ್ಯಾಟಗರಿ 1 ಇವರಿಗೆ ಯಾವುದೇ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ಮಾಡಲಾಗಿದೆ. 0 ಅಂತಿದ್ರು ಸಾಕು. ಇದಾದಮೇಲೆ ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, UPI ಅಂತಂದರೆ ಸ್ಕ್ಯಾನ್ ಇದಿರ್ಬೋದು, ಫೋನ್ಪೇ, ಗೂಗಲ್ ಪೇ ಅಥವಾ ಯಾವುದೇ ಒಂದು ಅಮೆಝಾನ್ ಪೇ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಪದ್ಧತಿನ ಅದು ಅಕ್ಸೆಪ್ಟ್ ಮಾಡುತ್ತೆ. ಮತ್ತು ಶುಲ್ಕವನ್ನು ಪಾವತಿ ಮಾಡಬೇಕಾದ್ರೆ ನೀವು ಮೊದಲು ಅರ್ಜಿ ಸಲ್ಲಿಸುವ
ಅದು ಇದನ್ನು ಬಳಸಿದ ಲಿಂಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಶುಲ್ಕವನ್ನು ಪಾವತಿ ಮಾಡಿದ್ಮೇಲೆ, ಯಾಕಂದರೆ ಒಂದು ಸಲ ಸೇವ್ ಅಂತ ಮಾಡಿದ್ಮೇಲೆ ಪುನಃ ನೀವು ಹಂತ 1 ಅರ್ಜಿ ಸಲ್ಲಿಸುವ ನಿರ್ದಿಷ್ಟ ಸೂಚನೆಗಾಗಿ ಅಪ್ಲೈ ಪೋಸ್ಟನ್ನು ಮತ್ತೊಂದು ಸಲ ಲಿಂಕ್ ಮಾಡಬೇಕು. ಆಯ್ಕೆ ಮಾಡಿದಂತಹ ಅಪ್ಲಿಕೇಶನನ್ನು ಪರಿಶೀಲನೆ ಮಾಡಬೇಕು. ಕೊನೆಗೆ ಯಾವುದು ಅದನ್ನು ಟಿಕ್ ಮಾಡಿದ್ಮೇಲೆ ಪೇ ಬಟನ್ ಅನ್ನು ಕ್ಲಿಕ್ ಮಾಡಿದ್ಮೇಲೆ ಅದು ಪುನಃ ಮತ್ತೊಂದು ಇದಕ್ಕೆ ನಿಮ್ಮನ್ನು ರೀಡೈರೆಕ್ಟ್ ಮಾಡುತ್ತೆ. ಅಥವಾ ನೀವು ಯಾವ ಚಾಯ್ಸ್ ಹೇಳಿದಿರೋ, ಯು ಪಿ ಐ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಡೆಬಿಟ್ ಕಾರ್ಡ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದರ ಮೂಲಕ ಪುನಃ ಅದು ಥ್ರೂ ಅದು ಗೇಟ್ವೇಗೆ ಹೊರಟೋಗುತ್ತೆ. ಅಲ್ಲಿ ಗೇಟ್ವೇಗೆ ಹೊರಟೋದ್ಮೇಲೆ ಪುನಃ ವಾಪಸ್ ಬರಲಿಕ್ಕೆ ಇದು ಮಾಡಬೇಡಿ ದಯವಿಟ್ಟು. ಅದಕ್ಕಾಗಿ ಏನಾಗುತ್ತೆ, ನೆಟ್ ಬ್ಯಾಂಕ್ ಮೂಲಕ ಪಾವತಿ ಮಾಡಲಿಕ್ಕೆ ಈಗಂತೂ ಎಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ಈಗ ಪಾವತಿ ಸಕ್ಸಸ್ಫುಲ್ ಆದರೆ ಕಂಗ್ರ್ಯಾಚುಲೇಷನ್ಸ್, ಯುವರ್ ಪೇಮೆಂಟ್ ಈಸ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅಥವಾ ಅದಾದಮೇಲೆ ಅಪ್ಲೈಡ್ ಗ್ರಿಡ್ನಿಂದ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಒಂದು ಸಲ ಬಂದುಬಿಟ್ಟ ಮೇಲೆ ಅದು ಅಪ್ಲೈನ ಡೌನ್ಲೋಡ್ ಮಾಡ್ಬೋದು. ಅಥವಾ ಫೇಲ್ಯೂರ್ ಆತಂತಂದರೆ ಅಪ್ಲೈಡ್ ಪೋಸ್ಟ್ ವಿಭಾಗದಲ್ಲಿ ರೀಪೇ ಅಂತ ಲಿಂಕ್ ಬರುತ್ತೆ. ಅಲ್ಲಿ ನಂತರ ನಾನು ನಾಳೆ ತೋರಿಸ್ತೇನೆ ಇಲ್ಲಿ, ಯಾಕಂದರೆ ಸೈಡ್ ಬೈ ಸೈಡ್ ಇದು ಬರ್ತಾ ಇಲ್ಲ. ಆಯೋಗದ ಸೂಚನೆಗೆ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ ನಂತರ ಆಯೋಗವು ಪರೀಕ್ಷೆಯನ್ನು ನಿಗದಿಪಡಿಸುವ ಪ್ರವೇಶ ಪತ್ರವನ್ನು ನೀವು ಡೌನ್ಲೋಡ್ ಮಾಡ್ಬೋದು. SMS ಮೂಲಕ ನೀವು ಸ್ವೀಕರಿಸ್ತಾರೆ. ಏನಾದರೂ ತೊಂದರೆ ಇದ್ದಲ್ಲಿ ಇಲ್ಲಿ ಕಾಲ್ ಮಾಡ್ಬೋದು. ಯಾವುದು ಹೆಲ್ಪ್ಲೈನ್ ನಂಬರ್, ಇಲ್ಲೊಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ, 0803057 ಏನಿದೆ ಇದು ಹೆಲ್ಪ್ಲೈನ್ ನಂಬರು. ನಿಮಗೇನಾದರೂ ಇದ್ದರೆ ಗೈಡ್ ಮಾಡ್ಬೋದು ಅಷ್ಟೇ. ಆದರೆ ನಿಮ್ಮ ಗಿಮೆಂಟ್ಗೆಲ್ಲ ತೊಂದರೆ ಆದರೆ ಖಂಡಿತ ಗೈಡ್ ಮಾಡಲ್ಲ. ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವ ಮೊದಲು ಇದನ್ನು ನೋಡ್ಕೊಳ್ಳಿ. ಯಾವುದ್ಯಾವುದು ನೀವು ಅರ್ಜಿ ಭರ್ತಿ ಮಾಡೋ ಕುರಿತಂತಹ ಸೂಚನೆಗಳು, ಈ ಪೇಜನ್ನು ಸ್ವಲ್ಪ ಟೈಮ್ ಇದ್ದು ಸಹಿತ ನೋಡ್ಕೊಳ್ಬೇಕು. ಒಂದು ಸಲ ನೀವು ನೇಮಕಾತಿ ಪ್ರಾಧಿಕಾರವರು ದೃಢೀಕರಿಸಿ ನೀಡಿರುವ ಹುದ್ದೆಗಳ ಮೀಸಲಾತಿಗೆ ಸಂಬಂಧಿಸಿದ ಸಂಕೀರ್ಣದಲ್ಲಿ ಇದರ ಅರ್ಥ ಹಿಂಗಿರುತ್ತೆ: ಜನರಲ್ ಮೆರಿಟ್, GM, ಪರಿಶಿಷ್ಟ ಜಾತಿ, SC, ST, ಕ್ಯಾಟ್ 1, 2A, 2B, 3B, 3A, XMP, ಎಕ್ಸ್ ಮಿಲಿಟರಿ ಪರ್ಸನ್ ಅಂತ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲ, ರೂರಲ್, ಕನ್ನಡ ಮಧ್ಯಮ ಸ್ಟೂಡೆಂಟ್. ಕೆಲವರಿಗೆಲ್ಲ ಮಲ್ಟಿಪಲ್ ಇದು ಇರ್ಬೋದು, ರೂರಲ್ ಇರ್ಬೋದು ಅಥವಾ ಇದೆರಡು ಇರ್ಬೋದು, ಕೆಲವರಿಗೆಲ್ಲ GM ಇರ್ಬೋದು, SC, ಹೀಗೆ ಮಲ್ಟಿಪಲ್ ಇದನ್ನು ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಇಲ್ಲಿ ಅಂಗವಿಕಲ 3-4 ಕ್ಯಾಟಗರಿ ಕೋಟಾದಲ್ಲಿ ಬರುತ್ತೆ ಕೆಲವರಿಗೆಲ್ಲ. ಆಗ ದೆನ್ ಈಗ ಎಷ್ಟಿದೆಯಪ್ಪ ಫೀಸ್ ಅಂತಂದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ ₹600. ಈಗ ಉಳಿದ ಪ್ರವರ್ಗ A, ಕ್ಯಾಟಗರಿ A, ಕ್ಯಾಟಗರಿ 2B, ಕ್ಯಾಟಗರಿ 3A, 3Bಗೆ ಸೇರಿಸಿದವರಿಗೆ ₹100 ಮಾತ್ರ. ಅದಕ್ಕಾಗಿ ಮಾಜಿ ಸೈನಿಕರಿಗೆ, ಎಕ್ಸ್ ಮಿಲಿಟರಿ ಪರ್ಸನ್ ಅವರಿಗೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಯಾವುದೂ ಶುಲ್ಕ ಇಲ್ಲ, ಶೂನ್ಯ ಶುಲ್ಕ ಬರುತ್ತೆ. ಅಭ್ಯರ್ಥಿಗಳು ಇದರಲ್ಲಿ ನಿಗದಿಪಡಿಸಿದ ಶುಲ್ಕವನ್ನು ಕಡ್ಡಾಯವಾಗಿ ನಾವು ಪಾವತಿ ಮಾಡಬೇಕಾಗುತ್ತೆ. ಒಮ್ಮೆ ಶುಲ್ಕವನ್ನು ಪಾವತಿ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಅದನ್ನು ಹಿಂತಿರುಗಿಸ್ತಾರೆ. KPSC ಕೊಡೋದಿಲ್ಲ. ಮತ್ತು ಶುಲ್ಕ ಪಾವತಿಸದ ಅರ್ಜಿಗಳಿಗೆ ಯಾವುದೇ ಒಂದು ಬೆಲೆ ಇಲ್ಲ. ಅದಕ್ಕಾಗಿ ಕರೆಕ್ಟಾಗಿ ಸರಿಯಾಗಿ ನೋಡ್ಕೊಳ್ಬೇಕು. ನೀವು ಶುಲ್ಕ ಪಾವತಿ ಆದಮೇಲೆ ನಂತರ ರಿಸಿಪ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಕಡೆ ಒಂದು ಫೋಲ್ಡ್ರಲ್ಲಿ ಅಥವಾ ಎಲ್ಲಾರು ಒಂದು ಕಡೆ ನೀಟಾಗಿ ಇಟ್ಕೊಳ್ಬೋದು. ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಒಮ್ಮೆ ಅರ್ಜಿಸಿದ ಮೇಲೆ ಹೆಸರು, ಡೇಟ್ ಆಫ್ ಬರ್ತು, ಚೇಂಜ್ ಆಫ್ ಅಡ್ರೆಸ್ಸು, ಮೀಸಲಾತಿ ರಿಸರ್ವೇಷನ್ ಇರ್ಬೋದು ಅಥವಾ ಕ್ವಾಲಿಫಿಕೇಷನ್ ಇತ್ಯಾದಿಗಳನ್ನು ತಿದ್ದುಪಡಿ ಮಾಡುವಂತೆ ಸಲ್ಲಿಸುಗಳನ್ನು ಯಾವುದೇ ಕಾರಣಕ್ಕೆ ಪರಿಗಣನೆ ಮಾಡಲ್ಲ. ಇದು ಗೊತ್ತಿರಲಿ ಎಲ್ಲರಿಗೆ. ಯಾವುದೇ ಕಾರಣಕ್ಕೆ ಈ ಮೀಸಲಾತಿ ನಂದು ಅದಿತ್ತು ಇದಿತ್ತು ಅದನ್ನೆಲ್ಲ ಯಾವುದೇ ಕಾರಣಕ್ಕೆ ತೋರಿಸಲ್ಲ. ಕಾರಣ ಒಂದು ಸಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಏನಿದೆಯೋ ಅದನ್ನೇ ಕಾಯಮ್ಮಾಗಿ ನಾವು ಮಾಡಬೇಕು. ಅದು ಬಹಳ ಮುಖ್ಯ. ಅದಕ್ಕಾಗಿ ನಿಗದಿಪಡಿಸುವ ಕೊನೆಯ ದಿನಾಂಕ ಈಗಾಗಲೇ ಇದೆ, 12/9 ಕೊನೆಯ ದಿನಾಂಕ ಇದೆ. ಕಾರಣ ಈಗಾಗಲೇ ಸಲ್ಲಿಸುವ ಅರ್ಜಿಯನ್ನು ಸ್ವಯಂ ಡಿಲೀಟ್ ಮಾಡಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಕಂಪ್ಲೀಟಾಗಿ ಏನೋ ತಪ್ಪಾಗಿ ಹೋಗಿದೆ ಅಂತಂದರೆ ಇದನ್ನೊಂದು ಅವಕಾಶ ನಮ್ಮ ಹತ್ರ ಇದೆ. ಏನು, ಹೊಸದಾಗಿ ಎಲ್ಲನೂ ಡಿಲೀಟ್ ಮಾಡಿಬಿಟ್ಟು ಇಡೀ ಅಪ್ಲಿಕೇಶನನ್ನೇ ನಾವು ಡಿಲೀಟ್ ಮಾಡಿಬಿಟ್ಟು ನಾವು ಮಾಡ್ಬೋದು. ಅದೊಂದು ಅವಕಾಶ ಇದೆ, ಅದನ್ನು ಮಾಡ್ಬೋದು. ಆದರೆ ಫೀ ಏನಾದ್ರು ಪೇಮೆಂಟ್ ಮಾಡಿದರೆ ಅದು ಬರೋದಿಲ್ಲ. ಎಷ್ಟು ಅರ್ಜಿ ಬೇಕಾದ್ರೂ ಹಾಕ್ಬೋದು. ಡಿಲೀಟ್ ಬಟನ್ ಮಾಡಿದ್ಮೇಲೆ ಫೀ ಯಾವುದೇ ಕಾರಣಕ್ಕೆ ವಾಪಸ್ ಬರೋದಿಲ್ಲ. ಇದೊಂದು ಗೊತ್ತಿರಲಿ. ಈಗ ಅರ್ಹತೆಗಳು ಬಹುತೇಕ ಎಲ್ಲರೂ ಸಹಿತ ಇದನ್ನು ಅರ್ಹರಾಗಿರ್ತಾರೆ. ಭಾರತೀಯ ನಾಗರಿಕ
ಮತ್ತು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಪತ್ನಿಯನ್ನು ಹೊಂದಿರುವವರು ಇರಬಾರ್ದು. ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದೃಢರಾಗಿರಬೇಕು. ಇದಾದಮೇಲೆ ಮೆಡಿಕಲ್ ಪರೀಕ್ಷೆ ಕೊನೆಗೆ ಇದ್ದೇ ಇರುತ್ತೆ. ದೈಹಿಕವಾಗಿ ಅನರ್ಹರಾಗಿದ್ದಾರೆಂದು ವೈದ್ಯಕೀಯ ಮಂಡಳಿಯ ವರದಿ ಮೇಲೆ ಅನರ್ಹರೆಂದು ತಿರಸ್ಕರಿಸುವಂತಹ ರಾಜ್ಯ ಸರ್ಕಾರವು ಹೊಂದಿರ್ತದೆ. ಅಂದರೆ ಫಿಟ್ ಆಗಿರಬೇಕು ಹೇಳೋದನ್ನು. ಕಾರಣ ಇದನ್ನೆಲ್ಲ ಯಾವುದೇ ವಿಧದಲ್ಲೂ ಈ ನಿಯಮಗಳ ಜೊತೆಗೆ ರಾಜಿ ಮಾಡ್ಕೊಳ್ಳಲ್ಲ. ಇದಾದಮೇಲೆ ಕನಿಷ್ಠ ವಿದ್ಯಾರ್ಹತೆ BVSc ಮತ್ತು AH ಅವರು ಮಾತ್ರ ಅಪ್ಲಿಕೇಶನ್ ಹಾಕಬೇಕು. ಉಳಿದವರು ಯಾವುದೇ ಒಂದು ಡಿಗ್ರಿ ಅಥವಾ ಇತ್ಯಾದಿಗಳೆಲ್ಲ ಇದ್ದರೆ ಏನು ಮಾಡ್ತಾರೆ ಅಂತಂದರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಇದು ಬಹಳ ಮುಖ್ಯ ಇದೆ. ಸೊ ಈ ರೀತಿ ನೀವು ಅಪ್ಲಿಕೇಶನನ್ನು ಕರೆಕ್ಟಾಗಿ ಹಾಕಿದರೆ ಏನಾಗುತ್ತೆ, ನಂತರ ಆಯ್ಕೆ ವಿಧಾನ ಕಡ್ಡಾಯ ಕನ್ನಡ ಪರೀಕ್ಷೆ, ಕನ್ನಡ ಭಾಷಾ ಪರೀಕ್ಷೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಕನ್ನಡ ಭಾಷೆ ಪರೀಕ್ಷೆ ಕಡ್ಡಾಯ, ಎಲ್ಲರಿಗೂ ಕಡ್ಡಾಯ ಇರುತ್ತೆ. ಕಾರಣ ಈ KPSC ಹುದ್ದೆಗೆ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಪ್ರಕಾರ ಕನ್ನಡ ಇದು ಕಡ್ಡಾಯವಾಗಿರುತ್ತದೆ. ಕನ್ನಡ ಅಭ್ಯರ್ಥಿ ಭಾಷೆಗಳ ಅರ್ಹತೆಯನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೆ ಅರ್ಹರಾಗುವುದಿಲ್ಲ. ಉದಾಹರಣೆಗೆ ಕನ್ನಡ ಎಲ್ಲರಿಗೂ ಗೊತ್ತಿರಬೇಕು. ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಇದೆ. ಕಾರಣ ಇದಕ್ಕೊಂದು ಪರೀಕ್ಷೆನ ಪಾಸ್ ಆಗಬೇಕು. ಇದು 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿದ್ದು, ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕ, 150ರಲ್ಲಿ 50 ಅಂಕ ಇದನ್ನು ಪಾಸ್ ಮಾಡಬೇಕಾಗುತ್ತೆ. SSLC ಹಂತದಲ್ಲಿನ ಇದನ್ನು ಪ್ರಥಮ ಭಾಷೆ ಕನ್ನಡವನ್ನು ಇದನ್ನು ಗುರಿಯಾಗಿರಿಸ್ಕೊಂಡು ಇರ್ತಾರೆ. ಇದು ಕನ್ನಡ ಕಡ್ಡಾಯ ಭಾಷೆ. ಹಾಗಿದ್ದರೆ ಇದಕ್ಕೊಂದಷ್ಟು ನಿಯಮಗಳಿದ್ದಾವೆ, ಅದನ್ನು ದಯವಿಟ್ಟು ನೋಡಿ. ನಾವು ಉದಾಹರಣೆಗೆ ಕನ್ನಡ ಭಾಷೆ ಪರೀಕ್ಷೆಗೆ ಏನಿದೆ, ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 21 ಪ್ರಕಾರ ಈಗಾಗಲೇ ಕರ್ನಾಟಕ ಲೋಕಸೇವಾ ಆಯೋಗವು ಉತ್ತೀರ್ಣರಾಗಿದ್ದಲ್ಲಿ ಮಾಡಿದಂಥ ಪರೀಕ್ಷೆಯನ್ನು 2022 ನಂತರ ಇರಬೇಕು. ಏನಾದ್ರು ಪಾಸಾಗಿದ್ದಿದ್ರೆ, ಕೆಲವರೆಲ್ಲ ಇರ್ತಾರೆ, ಅವರು ಏನಿದೆ ಈ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗಳ ಹುದ್ದೆಯ ಪರೀಕ್ಷೆಗೆ ಸಹಿತ ಇದನ್ನು ಪರಿಗಣಿಸ್ತಾರೆ. ಅದರಿಂದ ಅರ್ಜಿಗಳು ಅಭ್ಯರ್ಥಿ ಸಲ್ಲಿಸಬೇಕಾದ್ರೆ ಆನ್ಲೈನ್ ಅರ್ಜಿಯಲ್ಲಿನ ನಿಗದಿತ ಅಂಕಣದಲ್ಲಿ ಕನ್ನಡ ಭಾಷೆಯ ಕುರಿತೊಂದಷ್ಟು ಮಾಹಿತಿಯನ್ನು ಅವರು ಕೇಳಿದ್ದಾರೆ. ಅಂದರೆ ಈಗಾಗಲೇ ನೀವು ಪಾಸಾಗಿದ್ದಿದ್ರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ, ಅದನ್ನು ಕರೆಕ್ಟಾಗಿ ತುಂಬಬೇಕು. ಇಲ್ಲೇ ಹೋದರೆ 150 ಮಾರ್ಕ್ಸಿನ ಏನು ಪರೀಕ್ಷೆ ಇದೆ ಅದನ್ನು ಸಹಿತ ಕಟ್ಟಿ ಪಾಸಾಗಬೇಕಾಗುತ್ತೆ. ಮತ್ತು ಇದನ್ನು ಸ್ಪರ್ಧಾತ್ಮಕ ಅಥವಾ ಕಾಂಪಿಟೇಟಿವ್ ಮೋಡ್ ಆಫ್ ದಿ ಎಕ್ಸಾಮಿನೇಷನ್ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಆನ್ ದಿ ಬೇಸಿಸ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಇದನ್ನು ದಯವಿಟ್ಟು ನೆನಪಿಟ್ಕೊಳ್ರಿ. ಯಾಕೆಂತಂದರೆ ಇದು ಬಹಳ ಮುಖ್ಯವಾದದ್ದು. ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಏನಿದೆಯೋ ಅದರಲ್ಲಿರುವಂತಹ ಅಂಕಗಳನ್ನು ನಾವು ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕಾಗುತ್ತೆ. ಇದು ಒಂದು. ಇದಾದಮೇಲೆ ಇಲ್ಲಿ ನೋಡಿ, ಆನ್ ದಿ ಬೇಸಿಸ್ ಆಫ್ ದಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಇದು ಬಹಳ ಮುಖ್ಯ. ಕೊನೆಗೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಈ ರೀತಿ ಇರುತ್ತೆ. ಒಂದು ಕನ್ನಡ ಪರೀಕ್ಷೆ, ಎರಡನೇದು 300 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಮೊದಲೇದು ಹೊಂದಿರುತ್ತೆ. ವಸ್ತುನಿಷ್ಠ ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೆ ನೆಗೆಟಿವ್ ಅಂಕ ಇದೆ. ಇದು ಬಹಳ ಮುಖ್ಯವಾಗಿ ನೀವು ನೋಡ್ಕೊಳ್ಬೋದು. ನೆಗೆಟಿವ್ ಪ್ರತಿ ಪ್ರಶ್ನೆಗೆ ಹಂಚಿಕೆ ಅಂಕಗಳಲ್ಲಿ 4/1 ಭಾಗದಷ್ಟು 1/4 ಅಂಕಗಳನ್ನು ಕಡಿತ ಮಾಡ್ತಾರೆ. ನೆಗೆಟಿವ್ ಅಂಕ ಸಹಿತ ಇದೇ ಇರುತ್ತೆ. ಹಾಗಿದ್ರೆ ಯಾವ್ಯಾವ ಪ್ರಶ್ನೆ ಪತ್ರಿಕೆಗಳಿರ್ತಾವೆ ಅಂತಂದರೆ, ಜನರಲ್ ಪೇಪರು, ಇದು ಸಾಮಾನ್ಯ ಜ್ಞಾನ, ಇದಕ್ಕೆ 300 ಮಾರ್ಕ್ಸು ಮತ್ತು ಇದರ ಅವಧಿ ಎಷ್ಟು ಇರ್ತಂದರೆ 1.5 ಗಂಟೆ ಸಾಮಾನ್ಯವಾಗಿ. ಮತ್ತು ಈಗ ನಾವು ಹೇಳ್ಕೊಡ್ತಾ ಇರೋದು ಸ್ಪೆಸಿಫಿಕ್ ಪೇಪರು. ಸ್ಪೆಸಿಫಿಕ್ ಪೇಪರ್ಗೆ 300 ಮಾರ್ಕ್ಸ್ ಇರುತ್ತೆ. ಅದಕ್ಕೆ 2 ಗಂಟೆಯ ಅವಧಿ ಏನಿದೆ ಅದನ್ನು ಕೊಡ್ತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಕಾರಣ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆ ಮೊದಲು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದೋದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತೆ. ಅಂದರೆ ಇದರಲ್ಲಿ ಮಿನಿಮಮ್ 35% ಅಂದರೆ 35, ಅಂದರೆ ಪ್ರತಿ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳಿರ್ತಾವೋ ಅಷ್ಟು.
ಅದರ 35% ಅಂಕ ನಿಮ್ಮ ಹತ್ರ ಇರಬೇಕಾಗತ್ತೆ. ಆದ ಕಾರಣ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಒಮ್ಮೆ ಆಯ್ಕೆ ಪ್ರಕ್ರಿಯೆ ಹೊಂದುವ ಮೊದಲು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಶೇಕಡ 35 ಅಥವಾ ಪ್ರತಿ 100ಕ್ಕೆ 35 ಅಂಕ, 35, 70, 35, 105 ಅಂಕ ಮಿನಿಮಮ್ ಬೇಕಾಗುತ್ತೆ. ಇದಾದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮವನ್ನು ಇದರಲ್ಲಿ ಕೊಟ್ಟಿದ್ದಾರೆ, ನೀವೆಲ್ಲ ನೋಡಿರ್ಬೋದು. ನಂತರ ಈಗ ನೋಡೋಣ ಅದನ್ನು. ಇದಾದಮೇಲೆ 2 ಭಾಷೆಯಲ್ಲಿ ಇದಿರುತ್ತೆ, ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಎರಡರಲ್ಲೂ ಇರುತ್ತೆ. ಮತ್ತು ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದ್ರು ವ್ಯತ್ಯಾಸ ಇದ್ದಾಗ ನಮಗೇನಾಗುತ್ತೆ, ಟೆಕ್ನಿಕಲ್ ಇರುತ್ತಲ್ಲ, ವೆಟನರಿ ಸಬ್ಜೆಕ್ಟ್ ಎಲ್ಲ ಏನಾದ್ರು ಟೆಕ್ನಿಕಲ್ ಇರೋದ್ರಿಂದ ಏನು ಮಾಡಬೇಕು, ಅದಕ್ಕೆ ನಾವು ಇಂಗ್ಲೀಷ್ ಭಾಷೆಯನ್ನು ಕೊನೆಗೆ ಫೈನಲ್ ಆಗಿ ಮಾಡಬೇಕಾಗತ್ತೆ. ಯಾವುದಾದ್ರೂ ಒಂದು ಕನ್ಫ್ಯೂಷನ್ ಇದ್ದರೆ, ಕೆಲವರಿಗೆಲ್ಲ ಏನು ಮಾಡಬೇಕು, ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ ಕನ್ನಡ ಭಾಷಾಂತರ ಒಂದಷ್ಟು ಕಠಿಣ ಆಗ್ಬೋದು. ಉದಾಹರಣೆಗೆ ಸ್ಕ್ಯಾಪ್ಯುಲಾ ಅಂತ ಇರುತ್ತೆ, ಅದನ್ನು ಸ್ಕ್ಯಾಪ್ಯುಲಾ ಅಂತ ಬರೀತಾರೆ, ಅಥವಾ ಅದಕ್ಕೇನಾದ್ರು ಸಮಾನಾರ್ಥಕ ಪದ ಹೋಗಿ ಅದು ಅರ್ಥ ಆಗದೆ ಹೋದರೆ ಇಂಗ್ಲೀಷ್ ಮಾತ್ರ ಪರಿಗಣನೆ ಮಾಡಬೇಕು ಅಂತ. ಈ ಹುದ್ದೆಗಳ ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಲೈನ್ OMR ಮಾದರಿ, ಆಫ್ಲೈನ್ OMR ಮಾದರಿ ಅಥವಾ ಕಂಪ್ಯೂಟರ್ ಮೂಲಕ, ಎರಡೂ ಮೂಲಕ ಮಾಡ್ಬೋದು. ಅದು ರೆಸ್ಪೆಕ್ಟಿವ್ ಈಗ ಆ ಎಕ್ಸಾಮ್ ಸಮಯದಲ್ಲಿ ಏನೇನು ಇರುತ್ತೆ, ಅವೈಲೇಬಿಲಿಟಿ ಆಫ್ ದಿ ಕಂಪ್ಯೂಟರು, ಬೇರೆ ಬೇರೆ ಸೆಂಟರ್ಸು, ಇದ್ರ ಮೇಲೆಲ್ಲ ಇದನ್ನು ಮಾಡ್ತಾರೆ. ಈ ವಿಷಯದಲ್ಲಿ ಆಯೋಗದ ತೀರ್ಮಾನವೇ ಅಂತಿಮ. ಏನು ಆಫ್ಲೈನ್ OMR ಶೀಟ್ಸು ಇರ್ಬೋದು ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ನು ಇರ್ಬೋದು. ಬಹಳಷ್ಟು ಸಲ ಈ ಗಣಕಯಂತ್ರದ ಮೂಲಕನೇ ಇತ್ತೀಚೆಗೆಲ್ಲ ಮಾಡ್ತಾ ಇದ್ದಾರೆ. ಕಾರಣ ಈ ಗಣಕಯಂತ್ರದ ಮೂಲಕ ಸ್ಪರ್ಧಾತ್ಮಕ ಇದ್ದಾಗ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಸೂಚನೆಗಳನ್ನು ಹಾಗೂ ಮಾಕ್ ಟೆಸ್ಟನ್ನು ಕೊಡ್ತಾರೆ, ಅಣುಕು ಪರೀಕ್ಷೆಯನ್ನು ಕೊಡ್ತಾರೆ. ಯಾಕಂದರೆ ಅನೇಕ ಜನಕ್ಕೆ ಕಂಪ್ಯೂಟರ್ ಮೂಲಕ ತೆಗೆದುಕೊಳ್ಳುವ ಎಕ್ಸಾಮ್ ಗೊತ್ತಿರಲ್ಲ ಅಂತಂದರೆ ಮಾಕ್ ಟೆಸ್ಟ್ ಕೊಡ್ತಾರೆ. ಅದು ಎಕ್ಸಾಮ್ಗಿಂತ ಮೊದಲೇ ಹೇಳ್ತಾರೆ ಅಷ್ಟೇ. ಅಂದರೆ ಆನ್ಲೈನಲ್ಲಿ ನೀವು ಮಾಡಬೇಕಾದ್ರೆ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಅಂದರೆ ಅಲ್ಲಿ ಸೆಂಟರ್ಗಳಿಗೆ ಹೋಗಿ ಮಾಡಬೇಕು. ರೆಸ್ಪೆಕ್ಟಿವ್ ಸೆಂಟರ್ಸ್ ಎಲ್ಲೆಲ್ಲಿ ಕೊಟ್ಟಿರ್ತೀರಿ ಅಲ್ಲಿ ಮಾತ್ರ ಮಾಡಬೇಕಾದಂತಹ ಒಂದು ಪರೀಕ್ಷೆ ಇರುತ್ತೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳ ಸಂಖ್ಯೆಯನ್ನು ನೀವು ಆಯ್ಕೆ ಮಾಡ್ಬೋದು. ಯಾವ್ಯಾವುದು ಕೆಲವು ಸ್ತರಗಳಲ್ಲಿ ಮಾತ್ರ ಮಾಡ್ತಾರೆ, ದೊಡ್ಡ ದೊಡ್ಡ ಜಿಲ್ಲಾ ಕೇಂದ್ರಗಳಿರ್ಬೋದು, ಇದರಲ್ಲಿ ಮಾಡ್ತಾರೆ. ಯಾವ ಸೆಂಟ್ರು ಏನಿದೆ ಫಿಕ್ಸ್ ಮಾಡೋದು ಅದು KPSCಗೆ ಬಿಟ್ಟಂತಹ ಒಂದು ವಿಷಯ. ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೆ ಪರೀಕ್ಷಾ ಕೇಂದ್ರಗಳ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರಲ್ಲ. ಇದರಲ್ಲಿ ಒಂದೇ ಕಾರಣ ಅವ್ರು ಏನು ಹೇಳ್ಬೋದು ಅಂತಂದರೆ, ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ಸು ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಿಯರ್ ಬೈ, ಬಹುತೇಕ ಇದರಲ್ಲಿ ಬೆಂಗಳೂರನ್ನೇ ಕೇಂದ್ರವಾಗಿ ಕೊಡ್ತಾರೆ. ಕಡ್ಡಾಯ ಅಥವಾ ಭಾಷಾ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವೇಳಾಪಟ್ಟಿಯಲ್ಲಿ ನಂತರ ಆಯೋಗದ ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ, ನೋಡ್ತಾ ಇರಬೇಕು ಅಷ್ಟೇ. ಹೆಂಗೆ ಮಾಡೋದು, ನಾವು ಈ ಕೋಚಿಂಗ್ ಕ್ಲಾಸಲ್ಲಿ ನಾವು ಖಂಡಿತ ನಿಮಗೆ ತಿಳಿಸ್ತೀವಿ, ಆಯಿತಾ. ಇದಾದಮೇಲೆ ಅಭ್ಯರ್ಥಿಗಳು ಪರೀಕ್ಷೆಯ ಪ್ರವೇಶ ಪತ್ರವನ್ನು ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು, ಅಥವಾ ಪತ್ರಿಕಾ ಪ್ರಕಟಣೆಯನ್ನು ತಿಳಿಸ್ತಾರೆ. ಪ್ರವೇಶದ ಇನ್ನೂ ಇದು ಪರೀಕ್ಷೆಯ ದಿನಾಂಕ ಇನ್ನೂ ಗೊತ್ತಾಗಿಲ್ಲ, ಎಲ್ಲ ಸಹಿತ ಅವರು ತಿಳಿಸ್ತಾರೆ. ಮತ್ತು ಪ್ರಶ್ನೆ ಪತ್ರಿಕೆಯ ಬಗ್ಗೆ ಯಾವುದೇ ಆಕ್ಷೇಪಣೆ ಇದ್ದಲ್ಲಿ ಪರೀಕ್ಷೆಯನ್ನು ಬಿಟ್ಟು ಹೋಗುವ ಮೊದಲು ಲಿಖಿತ ಅರ್ಜಿ ಕೊಡಬೇಕು. ಏನಾದರೂ ನಮ್ಮದು ಕ್ಲೇಮ್ಸ್ ಇದ್ದಲ್ಲಿ ಆಗ ಅದನ್ನು ಲಿಖಿತ ಅರ್ಜಿಯನ್ನು ಕೊಡಬೇಕಾಗತ್ತೆ. ನಂತರ ಯಾವುದೇ ಕಾರಣಕ್ಕೆ ಅದನ್ನು ಪರಿಗಣನೆ ಮಾಡೋದಿಲ್ಲ. ಇದು ಸ್ವಲ್ಪ ಗೊತ್ತಿರಬೇಕಾಗತ್ತೆ ನಿಮಗೆ, ಆಯಿತಾ. ಲಿಖಿತ ಇದನ್ನು ಕೊಡಬೇಕು, ಎಕ್ಸಾಮ್ ಸೆಂಟ್ರಲ್ಲೇ ಕೊಡಬೇಕು ವಿನಃ ಹೊರಗಡೆ ಬಂದ ಮೇಲೆ ನಮ್ದು ಹಾಗಾಗಿತ್ತು ಹೀಗಾಗಿತ್ತು ಅಂತಂದರೆ ಯಾವುದೇ ಕಾರಣಕ್ಕೆ ಬರಲ್ಲ. ಹೋಗೋ ಮೊದಲು ಇದು ಮಾಡಬೇಕು. ನಂತರ ಮೂಲ ದಾಖಲೆಗಳ ಪರಿಶೀಲನೆ. ನೀವು ಅನೇಕ ದಾಖಲೆಗಳನ್ನು ಈಗ ವೆಬ್ಸೈಟಲ್ಲಿ ಹಾಕಿರ್ತೀರಿ. ನಂತರ ಈ ಒರಿಜಿನಲ್ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ಗೆ ಮಾಡ್ತಾರೆ. ಅದನ್ನು ಯಾವ್ಯಾವ ದಿನಾಂಕಕ್ಕೆ ಯಾರ್ಯಾರಿಗೆ ಏನೇನಿದೆ ಅದನ್ನು KPSCಯ ಜಾಲತಾಣದಲ್ಲಿ ಅದನ್ನು ಪ್ರಕಟ ಮಾಡ್ತಾರೆ. ಸೊ ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ಸೂಚನಾ ಪತ್ರಗಳನ್ನು ಸ್ಪೀಡ್ ಪೋಸ್ಟ್ ಮೂಲಕ ಸಹಿತ ಕಟ್ತಾರೆ. ಕಾರಣ ಕರೆಕ್ಟಾಗಿ ಸರಿಯಾಗಿ ದಾಖಲೆಗಳನ್ನು, ಪೋಸ್ಟಲ್ ವಿಳಾಸವನ್ನು ಬಹಳ ನೀಟಾಗಿ ವಿತ್ ಪಿನ್ ಕೋಡು, ಮೊಬೈಲ್ ನಂಬರು ಇವುಗಳನ್ನೆಲ್ಲ ಹಾಕಬೇಕು. ಇದು ಬಹಳ ಮುಖ್ಯವಾಗಿರುತ್ತೆ. ಇದಾದಮೇಲೆ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಏನೇನಿದೆ ಅಂತಂದರೆ, ಇದಕ್ಕೆ ಈ ನಿಯಮ 8(1) ಪ್ರಕಾರ ಮಸ್ಟ್ ಹೋಲ್ಡ್ ಎ BVSC ಡಿಗ್ರಿ ಇರ್ಬೋದು, ಅಥವಾ ಈಗ ಇಡೀ ಭಾರತದಲ್ಲಿ BVSC ಮತ್ತು AH ಡಿಗ್ರಿನೇ ಕೊಡ್ತಾ ಇದ್ದಾರೆ. ಆ್ಯಂಡ್ ಬಹಳ ಮುಖ್ಯವಾಗಿ ಎರಡನೇದು ಅಂತಂದರೆ, ಈ ಮಸ್ಟ್ ಹ್ಯಾವ್ ಎ
ರಿಜಿಸ್ಟರ್ಡ್ ಕರ್ನಾಟಕ ವೆಟನರಿ ಕೌನ್ಸಿಲ್ ಆರ್ ಇಂಡಿಯನ್ ವೆಟನರಿ ಕೌನ್ಸಿಲ್. ಇಂಡಿಯನ್ ವೆಟನರಿ ಕೌನ್ಸಿಲ್ ಏನು ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸಲ ನೀವು ಕೆ ವಿ ಸಿಗೆ ರಿಜಿಸ್ಟ್ರೇಷನ್ ಮಾಡಿಬಿಟ್ರೆ ಅದು ಇಂಡಿಯಾ ಇದರಲ್ಲಿ ಬಂದ್ಬಿಡುತ್ತೆ. ಕಾರಣ ಕೆ ಪಿ ಯಾರಾದರೂ ಕೆ ವಿ ಸಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಏನಾದ್ರು ಇತ್ತಂದರೆ ಕೂಡಲೇ ಮಾಡಿಸ್ಕೊಂಡ್ಬಿಟ್ಟು ಅದನ್ನ ಪ್ರಮಾಣ ಪತ್ರವನ್ನು ಪಡೆಯಿರಿ. ಇದು ಬಹಳ ಮುಖ್ಯವಾದ ಒಂದು ಸೂಚನೆ. ಇದಾದಮೇಲೆ ಈಗ ಕೆ ವಿ ಸಿ ಯಾರು ಮಾಡಿದೆ ಹೋದರೆ ಅರ್ಜಿಯ ದಿನಾಂಕ ಕೊನೆಯ ದಿನಾಂಕ ವಿಸ್ತರಣೆ ಆಗುತ್ತೆ ಅಂತೇಳಿ ಕಾಯಬೇಡಿ ಯಾವುದೇ ಕಾರಣಕ್ಕೆ. ಕಾರಣ ಕೊನೆಯ ದಿನಾಂಕದೊಳಗೆ ಇವನ್ನೆಲ್ಲ ಸರಿ ಮಾಡ್ಕೊಳ್ಬೇಕು. ನಂತರ ಈಗ ಅರ್ಜಿಯ ದಿನಾಂಕದಂದು ಏನಿದೆ ಆ ದಿನಾಂಕಕ್ಕೆ ಕೊನೆಯ ದಿನಕ್ಕೆ ಕಾಯ್ದೇನೆ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಕೊನೆಗೆ ಕನ್ವೊಕೇಶನ್ ನೋಡಿ, ಮತ್ತೊಂದು ಮುಖ್ಯ. ವಿದ್ಯಾರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ದಿನಾಂಕದಂದು ವಿದ್ಯಾರ್ಹತೆಯನ್ನು BVSc ಮತ್ತು EH ಹೊಂದಿರಬೇಕು. ಹಾಗೂ ಅರ್ಜಿ ಸಲ್ಲಿಸುವಾಗ ಸದರಿ ವಿದ್ಯಾರ್ಹತೆಯ ಕಾನ್ವೊಕೇಶನ್ ಇರ್ಬೋದು ಅಥವಾ PDC ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಗೊತ್ತಾಯ್ತಾ? ಕಾನ್ವೊಕೇಶನ್ ಸ್ಲ್ಯಾಶ್ ಅಂತ ಹಾಕಿದ್ದಾರೆ. ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇರ್ಬೋದು ಅಥವಾ PDC ಇರ್ಬೋದು. ಎರಡೂ ಒಂದು ಇದ್ದರೆ ಎರಡನ್ನು ಒಮ್ಮೆನೇ ಮರ್ಜ್ ಮಾಡಿಬಿಟ್ಟು ಅದನ್ನು ಹಾಕಬೇಕು. ಕೆಲವರಿಗೆಲ್ಲ ಕಾನ್ವೊಕೇಶನ್ ಇನ್ನೂ ಆಗಿಲ್ಲದೆ ಹೋದರೆ ಅವರು ಹಾಕೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಅಥವಾ ಅಲ್ಲಿ ಸಪ್ರೇಟಾಗಿ ಕೇಳಿದರೆ ನೋಡೋಣ. ಅದನ್ನು ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದದೆ ಯಾವುದೇ ಜಾಸ್ತಿ ಇದ್ದರೆ ಸಹಿತ ಯಾವುದೇ ಕಾರಣಕ್ಕೆ ಪರಿಗಣನೆ ಮಾಡೋದಿಲ್ಲ. ಮತ್ತು ಈಗ ಉದಾಹರಣೆಗೆ ನಿಮಗೆ BVSc ಸರ್ಟಿಫಿಕೇಟ್ ಇಲ್ಲಿ ಇಲ್ಲ ಅಂತಂದರೆ ನಿಮ್ಮ ಹತ್ರ MSc ಇದೆ, ನಾನು ಹಾಕ್ಲಿಕ್ಕೆ ಬರುತ್ತಾ? ಖಂಡಿತ ಬರೋದಿಲ್ಲ. ಹಾಗಿದ್ದರೆ ಈಗ ಏಜ್ ಲಿಮಿಟ್ಟು ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅದು ಈಗ 12/9/2024 12/9/2024ಕ್ಕೆ ಏನಿರಬೇಕು? ಏಜು ಜನರಲ್ ಮೆರಿಟು 9-2024ರಂದು ಏಜು ಜನರಲ್ ಮೆರಿಟ್ನವರಿಗಾದರೆ 35 ವರ್ಷ. ಆಯಿತಾ? ದೆನ್ ಪ್ರವರ್ಗ 2A 2B 3A 38 ವರ್ಷ. SC ಮತ್ತು ST ಅವರಿಗೆ 40 ವರ್ಷಗಳ ಇದು ವಯೋಮಾನ ಇದಿದೆ. ಇದಾದಮೇಲೆ ಇಲ್ಲಿ ವೇತನ ಶ್ರೇಣಿ ಅಂತಂದರೆ ಪ್ರಾರಂಭಿಕವಾಗಿ ನೀವು ಸೇರ್ಬೇಕಾದ್ರೆ 52,650 ಬೇಸಿಕ್ ಇರುತ್ತೆ. ಬೇಸಿಕ್ಕಿಗೆ DA ಮತ್ತು ಹೌಸ್ ರೆಂಟ್ ಅಲವೆನ್ಸು, HRA ಅಥವಾ ಸ್ಪೆಷಲ್ ಅಲವೆನ್ಸ್, ನೀವೇನಾದರೂ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ರೆ ಅದೊಂದು ಅಲವೆನ್ಸಸ್ಸು ಇತ್ಯಾದಿಗಳೆಲ್ಲ ಸೇರಿಸಿ ಹತ್ತಿರ 75,000-80,000 ಆಗುತ್ತೆ. ಇದಕ್ಕೆ ಡಿಡಕ್ಷನ್ಸ್ ಇರುತ್ತೆ, ಟ್ಯಾಕ್ಸು ಇದನ್ನೆಲ್ಲ ಸೇರಿಸಿ ಕೈಗೆ ಬಹುಶಃ ಒಂದು 60,000 ರೂಪಾಯಿ ಬರ್ಬೋದು ಪ್ರಾರಂಭಿಕವಾಗಿ. ಇದು ಇಲ್ಲಿ ನೋಡಿ, ಹುದ್ದೆಗಳ ಮೀಸಲಾತಿಯನ್ನು ಈ ರೀತಿ ಮಾಡಿದ್ದಾರೆ. ಹೇಗೆ ಅಂತಂದರೆ ಈ SC ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಒಟ್ಟು 47 ಹುದ್ದೆಗಳನ್ನು ಇಟ್ಕೊಂಡಿದ್ದಾರೆ. ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಟ್ಟು 5 ಹುದ್ದೆಗಳು ಇದ್ದಾವೆ. ಪ್ರವರ್ಗ 1ಕ್ಕೆ 1 ಹುದ್ದೆ ಇದೆ. ಪ್ರವರ್ಗ 2A ಇದಕ್ಕೆ 1, ಮತ್ತು ಇಲ್ಲೊಂದು ಸ್ಟಾರ್ ಹಾಕಿದ್ದಾರೆ ನೋಡೋಣ, 2 ಹುದ್ದೆಗಳಿದ್ದಾವೆ. ಪ್ರವರ್ಗ 2Bಗೆ 3 ಹುದ್ದೆ. ಒಟ್ಟು ಇದರಲ್ಲಿ ಏನಿದೆ 10, 20, 21, 7, 58 ಹುದ್ದೆಗಳು ಇದ್ದಾರೆ. ಇಲ್ಲಿ ಈ ಅಬ್ರಿವೇಷನ್ಸ್ ಏನಿದೆ ಅಂದರೆ ಲೋ ವಿಷನ್ ಅಭ್ಯರ್ಥಿಗಳು ಅಥವಾ ದೃಷ್ಟಿ ಕಡಿಮೆ ಇರುವಂತಹ ಅಭ್ಯರ್ಥಿಗಳು, ಇದು ಸ್ಟಾರ್, ಇವರಿಗೆಲ್ಲ ಈ ರಿಸರ್ವೇಷನ್ ಇರುತ್ತೆ. ಈ 47 ಹುದ್ದೆಗಳಲ್ಲಿ ಒಂದಿದೆ. ಮತ್ತು ಡಬಲ್ ಸ್ಟಾರ್ ಲೋಕೋಮೋಟರ್ ಡಿಸೇಬಿಲಿಟಿ ಇರುವಂತಹ ಇವರಿಗೆ 2 ಸ್ಟಾರ್ ಇದೆ. ಹಿಯರಿಂಗ್ ಸಮಸ್ಯೆ ಇರೋರಿಗೆ, ಕಿವಿ ಕೇಳಿಸದೇ ಇರೋರಿಗೆ ಈ ರೀತಿ ಎಲ್ಲ ವಿವಿಧ ಮೀಸಲಾತಿಗಳು ಇದ್ದಾವೆ. ಹಾಗಿದ್ದರೆ ಇಲ್ಲಿ ನೋಡಿ 342 ಹುದ್ದೆಗಳನ್ನು ಹೇಗೆ ವರ್ಗೀಕರಣ ಮಾಡಿದ್ದಾರೆ ಅಂತಂದರೆ, ಪರಿಶಿಷ್ಟ ಜಾತಿ ಇದರಲ್ಲಿ ಏನೇನಿದೆ, ಇತರೆ ಇದೆಲ್ಲ ಗ್ರಾಮೀಣಾಭಿವೃದ್ಧಿ, ಮಾಜಿ ಸೈನಿಕರು, ಈ ಅಂಗವಿಕಲರು, ತೃತೀಯ ಲಿಂಗಿಗಳು, ಹೀಗೆ ಇತರೆ ಈ ರೀತಿ 11, 20, 15 ಇದು ಈ ರೀತಿ ರೇಷನ್ ಇದ್ದಾವೆ. ಅದಕ್ಕೆ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿದ್ದಾರೆ. ಪರಿಶಿಷ್ಟ ಪಂಗಡದಲ್ಲಿ ಸಹಿತ ಅಷ್ಟೇ 4, 9, 6, 2 ಈ ರೀತಿ 25 ಹುದ್ದೆಗಳು. ಪ್ರವರ್ಗ 1ಕ್ಕೆ 14 ಹುದ್ದೆಗಳು, ಪ್ರವರ್ಗ 2ಕ್ಕೆ 51. ಮತ್ತು ಇಲ್ಲಿ ಈ ಒಳ ಮೀಸಲಾತಿ ಏನಿದೆಯಲ್ಲ ಇದು ಸಹಿತ ಅಪ್ಲಿಕೇಶನ್ ಬರುತ್ತೆ. ಅದಾದಮೇಲೆ ಕೊನೆಗೆ ಈ ಸಾಮಾನ್ಯ ವರ್ಗಕ್ಕೆ ಒಟ್ಟು ಸೀಟ್ಸ್ ಇರುವುದು 151. ಪುನಃ ಇದಕ್ಕೆ ಏನಿದೆ ಇತರೆ ಅಥವಾ ಇದು ಇರುತ್ತೆ, ಗ್ರಾಮೀಣ ಭಾಗದ ಸಾಮಾನ್ಯ ಸೈನಿಕರು, ಮಾಜಿ ಸೈನಿಕರು, ಮತ್ತು ಅಂಗವಿಕಲರು, ತೃತೀಯ ಲಿಂಗಿಗಳು, ಹೀಗೆಲ್ಲ
ಎಲ್ಲ ಸೇರಿಸ್ಬಿಟ್ಟು ಒಟ್ಟು ಹುದ್ದೆಗಳು ಎಷ್ಟಿರ್ತವೆ ಅಂತಂದರೆ 352, ಅಂದರೆ 151 ಹುದ್ದೆಗಳು ಜನರಲ್ ಮೆರಿಟಿಗಿದ್ದಾವೆ. ಅದರಲ್ಲಿ ಇದೆಲ್ಲ ಏನಿರುತ್ತವೆ, ಇತರೆ ಮಹಿಳೆಯರು ಇತ್ಯಾದಿಗಳೆಲ್ಲ ಏನೇನಿದ್ದಾವೆ ಅವೆಲ್ಲ ಇರಬಹುದು. ಇದೆಲ್ಲ ಯಾವ ಯಾವ ಒಂದು ಆದೇಶದ ಪ್ರಕಾರ ಅಂತಂದರೆ ಮೀಸಲಾತಿಗಳು ಇವನ್ನೆಲ್ಲ ಬಹಳ ಕರೆಕ್ಟಾಗಿ ಮಾಡಿರ್ತಾರೆ ಬಹುತೇಕ, ಆಯಿತಾ. ಇದನ್ನೆಲ್ಲ ಕರೆಕ್ಟಾಗಿ ಏನೇನಿದ್ದಾರೆ ಲೋಕೋ ಮೋಟರ್ ಡಿಸ್ಯಾಬಿಲಿಟಿ ಅಥವಾ ಇತರೆ ವರ್ಗಗಳನ್ನು ನೋಡ್ಕೊಳ್ಬೋದು. ಇದಾದಮೇಲೆ ಕೊನೆಗೆ ಇನ್ನೂ ನಾವು ಅನೇಕ ವಿಷಯಗಳನ್ನು ನೋಡಬೇಕು, ಬಹಳ ವೇಗವಾಗಿ ಹೋಗಬೇಕಾಗುತ್ತೆ. ಗರಿಷ್ಠ ವಯೋಮಿತಿ ಈ ಮಟ್ಟಿಗೆ ಹೆಚ್ಚಿಸ್ತಾರೆ. ಯಾರಿಗೆ ವಯೋಮಿತಿ ಇಲ್ಲೆಲ್ಲ ನೋಡಿದ್ದೀವಿ, ವಯೋಮಿತಿ ಎಷ್ಟೆಷ್ಟಿದೆ ಅಂತ ಹೇಳ್ಕೊಂಡ್ಬಿಟ್ಟು ನಾವು ನೋಡಿದ್ದೀವಿ. 40 ವರ್ಷ ಜನರಲ್ ಮೆರಿಟ್ನವರಿಗೆ ಅಲ್ಲ, 35 ವರ್ಷ ಉಳಿದವರಿಗೆಲ್ಲ 38, 40. ಆದರೆ ಸಬ್ಜೆಕ್ಟ್ ಟು ಕಂಡೀಷನ್. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಕೇಂದ್ರದಲ್ಲಿದ್ದವರಿಗೆ 10 ವರ್ಷಗಳ ಉದ್ಯೋಗಗಳನ್ನು ಕೊಡ್ತಾರೆ. ಮಾಜಿ ಸೈನಿಕರಿಗೆ 3 ವರ್ಷ, ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ ಇವರಿಗೆ ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರೋ ಅಷ್ಟು ವರ್ಷ, ರಾಜ್ಯ ಸರ್ಕಾರದಿಂದ ಇತರ ಉದ್ಯಮೀಕರಣ ಯೋಜನೆ ಭಾಗದವರಾಗಿದ್ದರೆ ಅವರಿಗೆ ಎಷ್ಟು ವರ್ಷ ಅಲ್ಲಿ ಸರ್ವಿಸ್ ಸಲ್ಲಿಸಿರ್ತಾರೋ ಅದನ್ನು ಅಷ್ಟು ಪ್ಲಸ್ ಮಾಡ್ತಾರೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲಾಖೆಯ ಶೆಡ್ಯೂಲ್ನಲ್ಲಿರುವ ಅಂಗವಿಕಲರಿಗೆ 10 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ. ಅಲ್ಲಿ ಮೇಲ್ಗಡೆ ಹಾಕಿಲ್ಲ, ಅವ್ರು ಯಾವ ವರ್ಗದ ಇದ್ರೂ ಸಹಿತ ಅದಕ್ಕೆ ಪ್ಲಸ್ 10 ವರ್ಷ. ಪರಿಶಿಷ್ಟ ಜಾತಿಗೆ 40 ವರ್ಷ ಇದ್ದರೆ ಪ್ಲಸ್ 10 ವರ್ಷ ಕೊಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದರೆ ಅವರಿಗೆ 5 ವರ್ಷ ಅಥವಾ ಯಾವ ಕಡಿಮೆಯೋ ಅದು. ವಿಧವೆ ಆದಲ್ಲಿ 10 ವರ್ಷ ಕೊಡ್ತಾರೆ. ಜೀತ ಕಾರ್ಮಿಕರಾಗಿದ್ದರೆ 10 ವರ್ಷ. ಇದಕ್ಕೆ ಆದರೆ ಇವರೆಲ್ಲ ಜೀತ ಕಾರ್ಮಿಕರು ಅಂಥೇಳಿ ಏನಿದೆ ಇಲ್ಲಿ ಆಯಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಲ್ಲಿಂದ ಒಂದು ಸರ್ಟಿಫಿಕೇಟನ್ನು ನಾವು ಅವರು ಪಡ್ಕೊಳ್ಬೇಕು. ಇದು ಬಹಳ ಮುಖ್ಯವಾಗಿರುತ್ತೆ. ಕಾರಣ ಆ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಬಿಟ್ಟು ಅವರು ಬರಬೇಕು, ಅದು ಬಹಳ ಮುಖ್ಯ. ಗೀತ ಕಾರ್ಮಿಕರಾದಂಥ ಪಕ್ಷದಲ್ಲಿ ಇದೆಲ್ಲ ಇದೆ. ಮೀಸಲಾತಿ ಪ್ರಮಾಣ ಪತ್ರ ಅಂತಂದರೆ ಯಾರ್ಯಾರು ಮೀಸಲಾತಿ ಇದ್ದವರು ಸರಿಯಾಗಿ ಓದಿಕೊಳ್ಳ್ರಿ, ಕರೆಕ್ಟಾಗಿ, ನಂತರ ಯಾವುದೇ ತೊಂದರೆಗಳು ಆಗಬೇಡಿ. ಜಾತಿ ಪ್ರಮಾಣ ಪತ್ರವನ್ನು ಕೋರ್ತಾ ಇರುವಂಥವರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕದಂದು ಅದನ್ನು ಚಾಲ್ತಿ ಇರುವಾಗೆ ನೋಡ್ಕೊಳ್ಬೇಕು. ಕೆಲವರೆಲ್ಲ ಎಕ್ಸ್ಪೈರಿ ಆಗಿರುತ್ತೆ ಅಥವಾ ಅದರದ ಕೊನೆಯ ದಿನಾಂಕ ಎಲ್ಲ ಮುಗಿದಿರುತ್ತೆ. ಆ ರೀತಿ ಯಾವುದೇ ಕಾರಣ ಇಲ್ಲ, ಈಗಲೇ ಓಡಾಡಿಬಿಟ್ಟು ಬೇಗ ಅದನ್ನು ಮಾಡಿಸ್ಕೊಳ್ರಿ. ಅದಾದಮೇಲೆ ಈ ರೀತಿಯ ನಮೂನೆಗಳು ಯಾವ್ಯಾವುದಿರುತ್ತೆ, ಪ್ರತಿ ತಹಶೀಲ್ದಾರ್ ಏನಿರ್ತಾರೆ ಅದು ಕೊಡ್ತಾರೆ. ಇದಾದಮೇಲೆ ಪ್ರವರ್ಗ 2A-B ಇದನ್ನೆಲ್ಲ ಗೌರ್ಮೆಂಟ್ ನೋಟಿಫಿಕೇಶನ್ ಪ್ರಕಾರ ಅದು ತಹಶೀಲ್ದಾರ್ ಕಚೇರಿಯಲ್ಲಿ ಇದನ್ನೆಲ್ಲ ಮಾಡಿಸ್ಕೊಳ್ಬೇಕು. ಎಲ್ಲರಿಗೂ ಗೊತ್ತಿರುತ್ತೆ ಯಾವ್ಯಾವ ಜಾತಿ, ಇದನ್ನೆಲ್ಲ ನಾವು ಹೇಳಲಿಕ್ಕೆ ಹೋಗಲ್ಲ. ಯಾರ್ಯಾರು ಹೊಸದಾಗಿ ಮಾಡ್ತಾಯಿದ್ದಾರೋ ಅವರಿಗೆಲ್ಲ ಇದನ್ನೆಲ್ಲ ಮಾಡ್ಕೊಳ್ಬೇಕು. ಈಗ ಮತ್ತೊಂದು, ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಮೀಸಲಾತಿ ಇದೆ. ಅದರ ಬಗ್ಗೆ ಹೇಳ್ಬೇಕಂತಂದರೆ, ಒಂದಷ್ಟು ಗ್ರಾಮೀಣ ಅಭ್ಯರ್ಥಿಗಳು ಮೇಲ್ಗಡೆ 1ರಿಂದ 10ನೇ ತರಗತಿವರೆಗೆ ಅವರು ಏನು ಮಾಡಿರಬೇಕು, ಗ್ರಾಮೀಣ ಭಾಗದಲ್ಲಿ ಅವರು ಓದಿರಬೇಕು. ಇದು ಬಹಳ ಮುಖ್ಯವಾಗಿ ನೋಡಬೇಕಾದಂತಹ ಅಂಶ. ಏನಪ್ಪ ಗ್ರಾಮೀಣ ಭಾಗ ಅಂತಂದರೆ, ಅದನ್ನು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ರುಜು ಪಡಿಬೇಕು. ಅಲ್ಲೊಂದು ಕೆಳಗಡೆ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ, ನಮೂನೆ 1ರಂಗೆ. ಅದರಲ್ಲಿ ತುಂಬಿಟ್ಟು ಕೆಳಗಡೆ ಕ್ಷೇತ್ರ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಅವ್ರ ಹತ್ರ ತೆಗೆದುಕೊಳ್ಬೇಕು. ಈ ಪ್ರಮಾಣ ಪತ್ರದ ನಮೂನೆಯನ್ನು ಕೋಣೆಗೆ ಹಾಕಿದ್ದಾರೆ. ಕಾರಣ ಇದ್ರ ಬಿಟ್ಟು ಬೇರೆ ಯಾವುದೇ ಒಂದು ಕಾರಣದಿಂದ ಕೊಟ್ಟರೆ ಅವರಿಗೆ ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಅಂತ ಸಿಗಲ್ಲ. ಇದಾದಮೇಲೆ ಎಲ್ಲದೂ ಅಷ್ಟೇ, ಉಳಿದಿದ್ದ ಪ್ರವರ್ಗ 1, 2, 3 ಇದನ್ನು ನಿರ್ದಿಷ್ಟ ಪ್ರಮಾಣದಲ್ಲಿಯೇ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಗಳಲ್ಲಿ ಮಾಡಿಡಬಹುದು. ಈಗ ಸಡನ್ನಾಗಿ ಯಾರೂ ಗಡಿಬಿಡಿ ಮಾಡೋಕ್ಕೆ ಹೋಗಬೇಡಿ, ಏನು ತೊಂದರೆ ಇಲ್ಲ. ಎಲ್ಲ ಪ್ರಮಾಣ ಪತ್ರಗಳೆಲ್ಲ ಏನು ಲೇಟೆಸ್ಟ್ ಇದೆ ಅದನ್ನೇ ಮಾಡಿಕೊಳ್ಬೇಕು. ಇನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಒಂದಷ್ಟು ಮೀಸಲಾತಿ ಇದೆ. ಇದರ ಪ್ರಕಾರ ಕನ್ನಡ ಮಾಧ್ಯಮ ಅಂತಂದರೆ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಯಾರು ಓದಿದಾರೋ ಅವರಿಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅಂತ ಕರೀತಾರೆ. ಕಾರಣ ಈ ಅಭ್ಯರ್ಥಿಗಳು ಏನು ಮಾಡಬೇಕು, ಈ ತರಗತಿ ಕನ್ನಡ ತರಗತಿವರೆಗೆ ಮುಖ್ಯೋಪಾಧ್ಯಾಯರ ಸಹಿ, ಮೊಹರು ಮತ್ತು ಜಾರಿ ಮಾಡಿದ ದಿನಾಂಕದಿಂದ ಅವರು ಅದನ್ನು ಪಡ್ಕೊಳ್ಬೇಕು. ಇದು ಬಹಳ ಮುಖ್ಯ. ಇದರಲ್ಲೆಲ್ಲ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಕ್ಲೇಮ್ ಮಾಡೋರು ಬಹುತೇಕ ಎಲ್ಲರೂ ಕನ್ನಡ ಮಾಧ್ಯಮ ಇರುತ್ತೆ, ಆದರೂ ಸಹಿತ
ನೀವು ಕನ್ನಡ ಮಾಧ್ಯಮದಲ್ಲಿ ಅರ್ಜಿ ಹಾಕಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಆ ಮೀಸಲಾತಿ ನಿಮಗೆ ಸಿಗಲ್ಲ. ಅದು ಸಹಿತ ಬಹಳ ಮುಖ್ಯ. ಕನ್ನಡ ಮಾಧ್ಯಮ ಇದ್ದರೂ ಸಹಿತ 1ನೇ ತಾರೀಕಿನಿಂದ 10ನೇ ತರಗತಿಗೆ ಎಲ್ಲೆಲ್ಲಿ ಓದಿದ್ದೀರೋ ಅಲ್ಲೆಲ್ಲ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಮಾಡಬೇಕು. ಮಾಜಿ ಸೈನಿಕರಿಗೆ ಯಾವ ರೀತಿ ಅಂತ ಗೊತ್ತಿದೆ, ಅದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಇದಾದಮೇಲೆ ಭಾಳ ಕಡಿಮೆ ಇರೋದು ಅಂಗವಿಕಲ ಅಭ್ಯರ್ಥಿಗಳು, ಈಗಾಗಲೇ ಅವರಿಗೆಲ್ಲ ಗೊತ್ತಿರುತ್ತೆ. ಇದರಲ್ಲಿ ಈ ಈ ಏನಿದೆ ತಾಲೂಕು ಮಟ್ಟದ ವೈದ್ಯಕೀಯ ಪ್ರಾಧಿಕಾರ ಅಥವಾ ಜಿಲ್ಲಾ ಮಟ್ಟದ ವೈದ್ಯಕೀಯ ಪ್ರಾಧಿಕಾರದಲ್ಲಿ ಆ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕು. ಇಲ್ಲೇ ಹೋದರೆ ಬರೋದಿಲ್ಲ. ಕಾರಣ ಇದನ್ನೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ, ಅದಕ್ಕಾಗಿ ಇದ್ರ ಬಗ್ಗೆ ಜಾಸ್ತಿ ನಾವು ಕೇಳೋದು ಬೇಡ. ತೃತೀಯ ಲಿಂಗಿ ಅಂತ ಯಾರು ಇದ್ದರೆ ಅವರು ಸಹಿತ ಆಯಾ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳನ್ನು 1% ಅದನ್ನು ಪ್ರತಿಯೊಂದು ವರ್ಗದಿಂದ ಅದನ್ನು ಆ ರೀತಿ ಇದ್ದವರಿಗೆ ಅದನ್ನು ಕೊಡ್ತಾರೆ. ಕಾರಣ ಅದನ್ನು ತೆಗೆದುಕೊಳ್ಬೇಕು. ಮತ್ತು ಕೊನೆಗೆ ಈ ಸರ್ವಿಸ್ ಸರ್ಟಿಫಿಕೇಟು ಯಾರು ಆಲ್ರೆಡಿ ಗೌರ್ಮೆಂಟ್ ಸರ್ವೀಸಲ್ಲಿ ಇದ್ದರೆ, ಉದಾಹರಣೆಗೆ KMF ಅಲ್ಲಿ ಅದು ಸೆಮಿ ಗೌರ್ಮೆಂಟ್ ಸರ್ವಿಸೇ ಆಗುತ್ತೆ, ಅಥವಾ ಯೂನಿವರ್ಸಿಟಿಗಳಿರೋರು ಆ ರೀತಿ ಅವರು ಅಪ್ಲೈ ಮಾಡೋದಾದರೆ ಅವರು ವಯೋಮಿತಿ ಅಥವಾ ಏಜ್ ಲಿಮಿಟನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಕೋರಿದ್ದಲ್ಲಿ ಅಂತಹ ನೌಕರರು ಸೇವಾ ಪ್ರಮಾಣ ಪತ್ರ ಅಥವಾ ಸರ್ವಿಸ್ ಸರ್ಟಿಫಿಕೇಟನ್ನು ಕೊನೆಯ ದಿನಾಂಕದಂದು ಚಾಲ್ತಿ ಇರುವಂತೆ ಅವರವರ ಹೆಡ್ ಆಫೀಸ್ ಅಥವಾ ಅವರ ಸಕ್ಷಮ ಪ್ರಾಧಿಕಾರಿಗಳಿಂದ ರೆಡಿ ಮಾಡಿ ಇಟ್ಕೊಳ್ಬೇಕು. ಅರ್ಹರಾದಾಗ ಈ ಪ್ರಕರಣದ ಮೂಲ ಪ್ರತಿಯನ್ನು ಅವರು ಕೇಳ್ತಾರೆ. ಅಂದರೆ ಏನಿದೆ ವೆರಿಫಿಕೇಷನ್ ಟೈಮ್ನಲ್ಲಿ ಇದನ್ನು ಪರಿಶೀಲನೆಗೆ ಹಾಜರುಪಡಿಸತಕ್ಕದ್ದು. ಇಲ್ಲೇ ಹೋದರೆ ಇದು ಸಿಗೋದಿಲ್ಲ. ಅಂದರೆ ಯಾರು ಸರ್ಕಾರಿ ನೌಕರಿಯಲ್ಲಿದೆಯೋ ದಯವಿಟ್ಟು ಅದನ್ನು ಮುಚ್ಚಿಡ್ಲಿಕ್ಕೆ ಹೋಗಬೇಡಿ. ಥ್ರೂ ಪ್ರಾಪರ್ ಚಾನಲ್ ಅಂತ ಹೇಳ್ತಾರಲ್ಲ, ಅವರ ಮೂಲಕನೇ ಅಪ್ಲಿಕೇಶನನ್ನು ಹಾಕಬೇಕು. ಇದೇನಿದೆ ಪ್ರಿಂಟೌಟನ್ನು ತೆಗೆದುಕೊಂಡ್ಬಿಟ್ಟು ಕೊನೆಯ ದಿನಾಂಕಕ್ಕೆ ಅದನ್ನು ಹಾಜರಾತಿ ಪಡಿಸಬೇಕು. ಆಗ ಅವರಿಗೆ ಏನಾಗುತ್ತೆ, ಕೊನೆಗೆ ರಿನ್ಯೂ ಎಲ್ಲ ಆಗಬೇಕಾದ್ರೆ ತೊಂದರೆ ಆಗಲ್ಲ. ಉದಾಹರಣೆಗೆ ನೀವು ಕರ್ನಾಟಕ ಸರ್ಕಾರದ ಯಾವುದೋ ಒಂದು ಹುದ್ದೆಯಲ್ಲಿ ಇರ್ತೀರಿ. ನೀವು ಉದಾಹರಣೆಗೆ ಯಾವುದೋ ಒಂದು ಕೆಳಗಿನ ಹುದ್ದೆಯಲ್ಲಿರ್ಬೋದು, ಅಥವಾ ಯಾವುದಾದ್ರೂ ಹುದ್ದೆಯಲ್ಲಿದ್ದಾಗ, ಅಥವಾ KMF ಇದ್ದಾಗ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಅಥವಾ ಯುಕ್ತ ಪ್ರಾಧಿಕಾರಿಗಳ ಮೂಲಕ ಅನುಮತಿಯನ್ನು ಪಡೆದುಕೊಂಡ್ಬಿಟ್ಟು ಇದನ್ನು ಮಾಡಿದರೆ ಅವರಿಗೆ ವಯೋಮಿತಿ ಸಡಿಲಿಕ್ಕೆ ಅವರಿಗೆ ಇರುತ್ತೆ. ಈ 40 ವರ್ಷ ಇತ್ಯಾದಿಗಳು ಯಾವುದೇ ಅದಕ್ಕೆ ಅಪ್ಲಿಕೇಶನ್ ಇದಾಗಲ್ಲ. ಆದರೆ ಅದು ಸಕ್ಷಮ ಪ್ರಾಧಿಕಾರದ ಮೂಲಕ ಮಾತ್ರ ಬರಬೇಕಾಗುತ್ತೆ. ಉದಾಹರಣೆಗೆ ಈ ಮೀಸಲಾತಿಯನ್ನು ಕೋರುವ ಎಲ್ಲ ಅಭ್ಯರ್ಥಿಗಳು ಮೀಸಲಾತಿ ಪ್ರಮಾಣ ಪತ್ರವನ್ನು ನಿಗದಿತ ದಿನಾಂಕದ ಒಳಗೆ ಕೊನೆಯ ದಿನಾಂಕದಂದು ಚಾಲ್ತಿಯಂತೆ ಪಡೆದಿಟ್ಟುಕೊಂಡು ಅರ್ಜಿಯೊಡನೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಈಗ ಯಾವುದೋ ಒಂದು BVSC ಮಾಡುವಾಗ ಇರುತ್ತೆ, ಅದರದ್ದು ಕೆಲವ್ರದ್ದೆಲ್ಲ ಲೈಫ್ ಟೈಮ್ ಅಂತ ಕೊಡ್ತಾರೆ, ಇನ್ನು ಕೆಲವ್ರದ್ದೆಲ್ಲ ಕೊಡಲಿಕ್ಕಿಲ್ಲ. ಕರೆಕ್ಟಾಗಿ ಇನ್ನೊಂದು ಸಲ ಬೇಕಾದರೆ ಮಾಡಿಸ್ಕೊಳ್ರಿ. ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ, ಅದನ್ನೆಲ್ಲನೂ ಮಾಡಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಏನಾಗುತ್ತೆ ಅಂತಂದರೆ, ಇದು ಮುಂದೆ ನೀವು ಸರಿಯಾಗಿ ಮಾಡ್ಕೊಳ್ಳೋದಾದರೆ, ಈಗ ಮಾಹಿತಿ ಹಕ್ಕಿನಲ್ಲಿ ಕೇಳಬೇಕು. ಮತ್ತು ಮಾಹಿತಿ ಹಕ್ಕಿನಲ್ಲಿ ಮಾಹಿತಿಯನ್ನು ತೆಗೆದುಕೊಂಡ್ಬಿಟ್ಟು ಅನೇಕ ಸಲ ನೌಕರಿ ಸಹಿತ ಕಳ್ಕೊಂಡಿದ್ದಾರೆ. ಕಾರಣ ಈ ಮೀಸಲಾತಿ ಪ್ರಮಾಣ ಪತ್ರಗಳು ಏನಿರ್ತವೆ ಬಹಳ ಸರಿಯಾಗಿ ನಿಗದಿತವಾಗಿ ಅಪ್ಡೇಟ್ ಮಾಡ್ಕೊಳ್ಬೇಕು. ಈಗ ಇದ್ರ ಸಹಿತ ಹಳೇದು ನಡೀತದೆ ಅಂತ ಹೇಳಲ್ಲ, ಬೇಡ. ಲೇಟೆಸ್ಟ್ ಏನಿದೆ ಇನ್ನೊಂದು ಸಲ ಅಪ್ಲಿಕೇಶನ್ ಕೊಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ತೆಗೆದುಕೊಳ್ಳಿ. ಇಲ್ಲೇ ಹೋದರೆ ಏನಾಗುತ್ತೆ ಅಂತಂದರೆ ರಿಜೆಕ್ಷನ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಆಗಲೇ ಹೇಳಿದ ಹಾಗೆ ಈಗ ಇಲ್ಲಿ ಹೇಳಿದ್ದಾರೆ, ರಿಜೆಕ್ಷನ್ ತಪ್ಪಿದಲ್ಲಿ ಅಭ್ಯರ್ಥಿತನವನ್ನು ರಿಜೆಕ್ಟ್ ಮಾಡೋದಾಗೋದು. ಯಾವುದೇ ಕೆಲಸ ಇಟ್ಟು ಸೋಮಾರಿತನ ಮಾಡಬೇಡಿ. ಕೊನೆ ಕ್ಷಣ ಕೂಡ ಆಡಿದ್ರೆ ಏನು ಸಿಗಲ್ಲ. ಈಗಲೇ ತಾನೇ ಅದನ್ನೆಲ್ಲ ಪ್ರಮಾಣ ಪತ್ರವನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಅದನ್ನೆಲ್ಲ ಕೊನೆಗೆ ಕೊಟ್ಟಿದ್ದಾರೆ. ಇಲ್ಲದೆ ಹೋದರೆ ನೋಡಿ, ಇತರೆ ನಮೂನೆಗಳಲ್ಲಿ ನೀವು ತಿಳಿದಂತಹ ನಮೂನೆಗಳಲ್ಲಿ ಈ ತಹಶೀಲ್ದಾರ್ ಆಫೀಸಿಗೆ ಹೋದಾಗ ಅವ್ರೇನು ಹೇಳ್ತಾರೆ, ನಡೀತದೆ ಹೋಗ್ರಿ ಅಂತಾರೆ. ಆದರೆ ಇದು ಮಾಡಬೇಡ್ರಿ, ಈ ಕೊನೆಗೆ ಕೊಟ್ಟಂತಹ ನಮೂನೆಯಲ್ಲಿ ಮಾತ್ರ ಪ್ರಮಾಣ ಪತ್ರಗಳನ್ನು ಹಾಕ್ಕೊಳ್ಳಿ. ಅನೇಕ ಜನ ಇದನ್ನೆಲ್ಲ ಓವರ್ಲುಕ್ ಮಾಡಿಬಿಟ್ಟು ಕೊನೆಗೆ ಆಯ್ಕೆ ಆಗಲಿಲ್ಲ, ಇನ್ನೊಂದು ಸಲ ಎಲ್ಲ ಇದ್ದಾಗ ಮತ್ತು ಆಯೋಗದೊಡನೆ ಪತ್ರ ವ್ಯವಹಾರ ಮಾಡ್ಬೋದಾ ಹೇಗೆ ಅಂತಂದರೆ, ಯಾವುದೇ ಆಯೋಗವು ಅಭ್ಯರ್ಥಿಗಳೊಡನೆ ಪತ್ರ ವ್ಯವಹಾರ ನಡೆಸುವುದಿಲ್ಲ. ಇದು ಬಹಳ ಮುಖ್ಯವಾದ ಒಂದು ಸಂಗತಿ. ನಿಮಗೆ ಯಾವುದೇ ಕಾರಣಕ್ಕೆ ಇದನ್ನು ನಡೆಸೋದಿಲ್ಲ. ಈಗ ವಿಳಾಸ ಬದಲಾವಣೆ ಆದರೆ ಏನು ಮಾಡಬೇಕು, ಲಿಖಿತ ಮನವಿಯ ಮೂಲಕ ಆಯೋಗದ ಗಮನಕ್ಕೆ ತೆಗೆದುಕೊಂಡು ಬರುತ್ತಕ್ಕಂಥದ್ದು. ಇದಕ್ಕೆ ಉದಾಹರಣೆಗೆ ಇದಕ್ಕಿದ್ದಾಗೆ ನೀವು ಎಲ್ಲೋ ಈಗ ಆಂಧ್ರ ಪ್ರದೇಶದ ಕೆಲಸ ಮಾಡ್ತಿರ್ತೀರಿ, ನಂತರ ಕರ್ನಾಟಕಕ್ಕೆ ಬರಬೇಕಾದ್ರೆ ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು ಆಯೋಗ ಪ್ರಯತ್ನ ಮಾಡುತ್ತೆ. ಆದರೆ ಯಾವುದೇ ಒಂದು ಗ್ಯಾರಂಟಿ ಇಲ್ಲ, ಮಾಡ್ಬೋದು, ಮಾಡಲಿಕ್ಕಿಲ್ಲ. ಕಾರಣ ಈ ಕುರಿತು ಅಭ್ಯರ್ಥಿಗಳು ಎಚ್ಚರ ವಹಿಸಬಹುದು. ಯಾಕಂದರೆ ಈ ವೆರಿಫಿಕೇಷನ್ ಮಾಡಬೇಕಾದ್ರೆ ಏನು ನೋಟಿಸ್ ಇದೆ ಅದು ಅವರು ಕೊಟ್ಟಂತಹ ಅಡ್ರೆಸ್ಸಿಗೆ ಹೋಗುತ್ತೆ.
ಕಾರಣ ಹುದ್ದೆಯ ವಿವರದ ಹೆಸರು, ಆಗ ಉದಾಹರಣೆಗೆ ಅರ್ಜಿ ಕೊಡಬೇಕಪ್ಪ ಚೇಂಜ್ ಆಫ್ ಅಡ್ರೆಸ್ಸಿಗೆ ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಿ ಅಂತೇಳಿ ಪೂರ್ಣ ಹೆಸರು ಮತ್ತು ಇಮೇಲ್ ಐ ಡಿ, ಅರ್ಜಿಯಲ್ಲಿ ನಮೂದಿಸಿದಂತಹ ಅಂಚೆ ವಿಳಾಸ, ನಂತರ ಇದೆಲ್ಲನೂ ಹಾಕಿಬಿಟ್ಟು ಅವರಿಗೆ ಒಂದು ಪತ್ರ ಬರೀಬೇಕು. ಪರಿಗಣನೆ ಮಾಡಿಸ್ಬೋದು ಅಥವಾ ಮಾಡಿಸ್ಲಿಕ್ಕಿಲ್ಲ. ಅದಾದಮೇಲೆ ಸೂಚನೆಗಳೊಂದಷ್ಟೆಲ್ಲ ಕೊಟ್ಟಿದ್ದಾರೆ, ಸ್ವಲ್ಪ ವೇಗವಾಗಿ ನೋಡಿಬಿಡೋಣ. ಕೊನೆಯ ದಿನಾಂಕದಂತೂ ಚಾಲ್ತಿ ಇರುವಂತೆ ಅಪ್ಲೋಡ್ ಮಾಡಬೇಕು ಅರ್ಜಿಯನ್ನು. ಅವ್ರು ನೋಡಿ ಎಷ್ಟು ಅನೇಕ ಮೇಲಿಂದ ಮೇಲೆ ಹೇಳಿದ್ದಾರೆ. ಈಗ ಜಾತಿ ಪ್ರಮಾಣ ಪತ್ರ ಇರ್ಬೋದು ಅಥವಾ ಇನ್ಕಮ್ ಸರ್ಟಿಫಿಕೇಟು ಎಷ್ಟು ಬೇಗ ಸಾಧ್ಯ ಇದೆಯೋ ಅದನ್ನೆಲ್ಲ ರೆಡಿ ಮಾಡಿಕೊಳ್ಬೇಕು. ಮತ್ತು ಇದಕ್ಕೆ KVC ರಿಜಿಸ್ಟ್ರೇಷನ್ನು ಏನಾದ್ರು ಇತ್ತಂದರೆ, ಮತ್ತು ಘಟಿಕೋತ್ಸವದ ಪ್ರಮಾಣ ಪತ್ರ. ಕೆಲವು ಜನ ಇನ್ಅಬ್ಸೆನ್ಸಿ ಅಂತ ತಗೊಂಡಿರ್ತೀರಿ, ಅವರು ಬೇಗ ಹೋಗ್ಬಿಟ್ಟು ಘಟಿಕೋತ್ಸವ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಳ್ಬೇಕು. ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿದ SSLC ಅಥವಾ ತತ್ಸಮಾನ ಪರೀಕ್ಷೆ ಎಲ್ಲಿರ್ತದೆ ಡೇಟ್ ಆಫ್ ಬರ್ತ್, SSLC, ಬಹುತೇಕ ಜನರದ SSLC ಅದನ್ನು ಹಾಕಬೇಕಾಗತ್ತೆ. ಅಥವಾ ಈ ಜನ್ಮ ದಿನಾಂಕವನ್ನು ತೋರಿಸುವ ಭಾಗವನ್ನು ಅದನ್ನು ಇದು ಇರಬೇಕು. ಹೌದು, ಸೈನಿಕ ಸೇವೆಯಿಂದ ಬಿಡುಗಡೆ ಆದವರು ಇರ್ಬೋದು, ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೋಡಿ, ಇದು ಚೆಕ್ ಲಿಸ್ಟ್. ಕೊನೆಗೆ ಇವು ಇಷ್ಟನ್ನೆಲ್ಲ ಇರಬೇಕು. ಸಾಮಾನ್ಯ ಅಭ್ಯರ್ಥಿಗಳು ಅಥವಾ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ 1, 2, 3 ಇತ್ತಂದರೆ ಅದನ್ನು, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಮೀಸಲಾತಿಗೆ ಕೋರದಲ್ಲಿ ಇಲ್ಲಿ ಯಾವುದು ಕನ್ಸಿಡರ್ ಆಗಲ್ಲ. ನೀವು ಕನ್ನಡ ಮಾಧ್ಯಮದಲ್ಲಿ ಈಗ ಆಯಾ ಶಾಲೆಯ ಹೆಡ್ ಮಾಸ್ಟರ್ ಹತ್ರ ಹೋಗಿ ತೆಗೆದುಕೊಳ್ಬೇಕು. ಕೊನೆಗೆ ತೃತೀಯ ಲಿಂಗ ಇರ್ಬೋದು, ದೈಹಿಕ ಅಸಮರ್ಥತೆ, ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡದೇ ಇರುವಂತಹ ಪ್ರಮಾಣ ಪತ್ರವನ್ನು ಸ್ವೀಕರಿಸಿಲ್ಲ. ಮತ್ತು ಶುಲ್ಕ ಇರಬೇಕು. ಮೇಲಿದ ಮೇಲೆ ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಮತ್ತು ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ಭರ್ತಿ ಮಾಡಿದ ಅರ್ಜಿಯ ಒಂದು ಫೋಟೋ ಪ್ರತಿಯನ್ನು ಕಡ್ಡಾಯವಾಗಿ ತಮ್ಮ ಹತ್ರ ಇಟ್ಕೊಳ್ಬೇಕು. ಏನಾದ್ರು ಕ್ಲೇಮ್ಸ್ ಇದ್ದರೆ ಹಾಕಬೇಕಾಗುತ್ತೆ. ಉದಾಹರಣೆಗೆ ಚೇಂಜ್ ಆಫ್ ಅಡ್ರೆಸ್ ಇರುತ್ತೆ, ಆಗ ನೀವೇನು ಮಾಡಬೇಕು, ಒಂದು ಜೆರಾಕ್ಸ್ ಕಾಪಿಯನ್ನು ಹಾಕಿಬಿಟ್ಟು ಮಾತ್ರ ಪತ್ರ ವ್ಯವಹಾರವನ್ನು ಮಾಡಬೇಕು. ಇಲ್ಲಿ ಹೋದರೆ ಅವರಿಗೆ ನಿಮ್ಮ ನಂಬರು ಅದೆಲ್ಲ ಗೊತ್ತಿರಲ್ಲ. ಮತ್ತು ಯಾವುದೇ ರೀತಿಯಿಂದ ತಪ್ಪು ಮಾಹಿತಿಯನ್ನು ಕೊಡಬಾರ್ದು. ತಪ್ಪು ಮಾಹಿತಿಯನ್ನು ಕೊಟ್ಟರೆ ಪರೀಕ್ಷೆಯಿಂದ 3 ವರ್ಷ ಡಿಬಾರ್ ಮಾಡ್ತಾರೆ. ಅದರಿಂದ ಅರ್ಜಿ ಸಲ್ಲಿಸುವ ಮುನ್ನ ಎಲ್ಲ ದಾಖಲೆಗಳು ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಬೇಕು. ನೋಡಿ, ಮತ್ತೊಂದು ಏನಿದೆ, ಈಗ ಅನೇಕ ಸಲ ಈ ಮೀಸಲಾತಿಯ ಇವೆಲ್ಲ ಬದಲಾವಣೆಗಳಾಗ್ತಿರ್ತವೆ. ಕಾರಣ ಅದು ಬದಲಾವಣೆಯಾದಂತಹ ಎಲ್ಲ ನಿಯಮಗಳನ್ನು ತಿದ್ದುಪಡಿ ಮಾಡಿದಲ್ಲಿ, ಪರಿಷ್ಕರಿಸಿದಲ್ಲಿ ಅಂತಹ ನಿರ್ದೇಶನಗಳನ್ನು ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಮುಂಚೆನೇ ಅದನ್ನು ಸರಿ ಮಾಡಿಕೊಳ್ಬೇಕಾಗುತ್ತೆ. ಒಂದು ಕೊನೆಗಾಗಿ ಇವರು ಏನು ಹೇಳ್ತಾರೆ, ಒಬ್ಬ ವ್ಯಕ್ತಿಯು ದುರ್ನಡತೆ ಮಾಡಿದ್ದರೆ ಓಟಾ ದಸ್ತಾವೇಜು, ಎಸ್ಪೆಷಲಿ ಫೇಕ್ ಡಾಕ್ಯುಮೆಂಟ್ಸ್ ಇರ್ಬೋದು, BUSಯಲ್ಲಿ ಅಂಕಗಳನ್ನು ತಿದ್ದುಬಿಡೋದು ಇತ್ಯಾದಿ ಸಲ್ಲಿಸಿದರೆ, ಅಥವಾ ವಾಸ್ತವಿಕ ರೀತಿಯನ್ನು ಮರೆಮಾಚಿರೋದಂತ ಗೊತ್ತಾದರೆ, ಇದು ಯಾಕಂದರೆ ಈಗ ರೈಟ್ ಟು ಇನ್ಫಾರ್ಮೇಷನ್ ಕಾಲ, ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಈ ರೀತಿಯ ತಪ್ಪು ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಬಾರ್ದು. ಯಾವುದೇ ಕ್ರಮದಲ್ಲಿ, ಜೀವಮಾನದಲ್ಲಿ ಏನಿದ್ದ ಸಹಿತ ಶಿಸ್ತು ಕ್ರಮಕ್ಕೆ ಒಳಪಡ್ತಾರೆ ಮತ್ತು ಅಭ್ಯರ್ಥಿತನವನ್ನು ರದ್ದು ಮಾಡ್ತಾರೆ. ಇದು ಬಹಳ ಮುಖ್ಯವಾಗಿ ನೋಡಬೇಕಾಗಿತ್ತು. ಇದಿಷ್ಟು. ಇನ್ಮೇಲೆ ನಮೂನೆಗಳು, ಇದೆಲ್ಲ ಸ್ಟ್ಯಾಂಡರ್ಡ್ ಏನೇನು ನಮೂನೆ ಇದೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಇರುವಂತಹ ಒಂದು ನಮೂನೆ. ಇದಾದಮೇಲೆ ಈ ಕೇಂದ್ರಾಡಳಿತ ಪ್ರದೇಶಕ್ಕೆ ನಮೂನೆ. ಇದಾದಮೇಲೆ ಪ್ರವರ್ಗ 1 ಇದನ್ನೇ ಕೊಟ್ಟಿರ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಇತ್ತಂದರೆ ನೋಡಿರಿ, ಇದನ್ನೆಲ್ಲ ಪ್ರವರ್ಗ 2 ಮತ್ತು ನಮೂನೆ 1 ಜನರಲ್ ಮೆರಿಟ್ ಅಭ್ಯರ್ಥಿಗಳು. ಈಗ ಉದಾಹರಣೆಗೆ ಜನರಲ್ ಮೆರಿಟ್ ಅಭ್ಯರ್ಥಿಗಳು ಗ್ರಾಮೀಣ ಭಾಗದಲ್ಲಿ ಮೀಸಲಾತಿಯನ್ನು, ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲು ಸ್ತರಕ್ಕೆ ಸೇರಿಲ್ಲವೆಂದು ಈ ಇನ್ಕಮ್ ಸರ್ಟಿಫಿಕೇಟ್ ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ದೃಢೀಕರಿಸಿದಂಥ ಇದು ಪ್ರಮಾಣ ಪತ್ರ ಇರುತ್ತೆ. ಅಂದರೆ ನಾವು ಕ್ರೀಮಿ ಲೇಯರ್ ಅಂತ ಇತ್ತೀಚೆಗೆ ನೀವೆಲ್ಲ ಕೇಳಿರ್ಬೋದು, ಅದರಲ್ಲಿ ನಾವು ಇಲ್ಲ ಅಂಥೇಳಿ ಮೀಸಲಾತಿಯನ್ನು ಕೊಡಬೇಕಾದ್ರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮಾತ್ರ, ಬೇರೆಯವರಿಲ್ಲ. ತಹಶೀಲ್ದಾರರು ಈ ರೀತಿ ಒಂದು ಅರ್ಜಿಯನ್ನು ಕೊಡಬೇಕು. ಶ್ರೀಮತಿ ಸಿ ಎಂಬವರ ಈ ರೀತಿ, ಮತ್ತು ಉದ್ಯೋಗ, ಜಿಲ್ಲೆ, ತಾಲೂಕು ಇವನ್ನೆಲ್ಲನೂ ಕೊಟ್ಬಿಟ್ಟು ಜಮೀನಿನ ವಿವರ ಇಷ್ಟನ್ನೆಲ್ಲ ಇದನ್ನು ಕೊಡಬೇಕು. ಈಗ ಇತ್ತೀಚೆಗೆಲ್ಲ ಬಂದಿದೆ ಅದು. ಆ ರೂಲ್ಸ್ ರೆಗ್ಯುಲೇಷನ್ಸು ಅಭ್ಯರ್ಥಿಯ ಸಹಿ ಇರ್ಬೋದು, ತಂದೆ ತಾಯಿಯ ಪೋಷಕರ ಸಹಿ ಅಥವಾ ಗಂಡ ಹೆಂಡತಿ ಮತ್ತು ಸ್ಥಳೀಯ ಇಬ್ಬರು ಇದನ್ನು ಹಾಕಿ ಕೊಡಬೇಕು. ಇದು ಯಾವುದಕ್ಕೆ ಅಂತಂದರೆ, ಈ ಕ್ರೀಮಿ ಲೇಯರ್ ಅವರು ಇನ್ಕಮ್ ಇದು ಲಿಮಿಟ್ ವಿತಿನ್ ಇದಕ್ಕೆ ಸೇರಿಲ್ಲ ಅಂತ ಹೇಳಲಿಕ್ಕೆ, ಅಪ್ಪರ್ ಇನ್ಕಮ್ ಲಿಮಿಟ್ಟು ಅದನ್ನು ಮಾಡಬೇಕು. ಹಾಗೆ ಕೊನೆಗೆ ಅದನ್ನು ತಹಶೀಲ್ದಾರ್ ಪ್ರಮಾಣ ಪತ್ರವನ್ನು ಅದನ್ನು ಕೊಡ್ತಾರೆ. ಇದಾದಮೇಲೆ ಸೈನಿಕ್ ವೆಲ್ಫೇರ್ ಅವರು
ಅದನ್ನು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಯಾರು ಸೈನಿಕ್ ಸ್ಕೂಲಲ್ಲಿ ಅವರಿದ್ದರೆ ಈ ರೀತಿ ಸರ್ಟಿಫಿಕೇಟ್ ಕೊಡ್ತಾರೆ. ಇದಾದ್ಮೇಲೆ ಮತ್ತೊಂದು, ಇದು ಗ್ರಾಮೀಣ ಅಭ್ಯರ್ಥಿಯ ಪ್ರಮಾಣ ಪತ್ರ. ಉದಾಹರಣೆಗೆ ಇಲ್ಲಿ ಪ್ರಮಾಣ ಪತ್ರ ಇದೆ. ಗ್ರಾಮೀಣ ಅಭಿವೃದ್ಧಿ ಅಂತಂದರೆ ಎಲ್ಲಿಂದ ಎಷ್ಟನೇ ತರಗತಿಯವರೆಗೆ ಓದಿರ್ತಾರೋ ಅದನ್ನೆಲ್ಲ. ಉದಾಹರಣೆಗೆ ಕೆಲವರೆಲ್ಲ ಮಲ್ಟಿಪಲ್ ಸ್ಕೂಲಲ್ಲಿ ಓದಿರ್ತಾರೆ. ಒಂದಷ್ಟು ಸ್ಕೂಲನ್ನು ಒಂದು ಶಾಲೆಯಲ್ಲಿ, ಮತ್ತೊಂದು ಸಲ ಒಂದಷ್ಟು ಸ್ಕೂಲಲ್ಲಿ ಬೇರೆ ಬೇರೆ ಇರುತ್ತೆ. ಆಗ ಈ ಪ್ರತಿಯೊಂದು ಪ್ರಮಾಣ ಪತ್ರವನ್ನು ಪ್ರತ್ಯೇಕವಾಗಿ ಇದನ್ನೆಲ್ಲ ಮಾಡಿಸ್ಬಿಟ್ಟು ಕೊನೆಗೆ ಅಲ್ಲಿ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಇರ್ಬೋದು ಅಥವಾ ಪ್ರಿನ್ಸಿಪಾಲ್ ಇರ್ಬೋದು, ಅವ್ರ ಹತ್ರ ಇದನ್ನು ಮೇಲು ರುಜು ಮಾಡಿಸ್ಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿ ಅವ್ರ ಹತ್ರ, ಮತ್ತು ಆಯಾ ಶಾಲೇಜಿನ ಅಥವಾ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿಯನ್ನು ಮಾಡಿಸ್ಬೇಕಾಗುತ್ತೆ. ಇದು ಒಂದಾದರೆ, ಅಂದರೆ ಇದು ಉದಾಹರಣೆಗೆ ಗ್ರಾಮೀಣ ಅಭ್ಯರ್ಥಿ ಅಂತ ಹೇಳಲಿಕ್ಕೆ. ಅಂದರೆ 10ನೇ ತರಗತಿವರೆಗೆ ಯಾರು ಕನ್ನಡ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದಲ್ಲಿ ಓದಿದಾರೋ, ಅದು ನೋಟಿಫಿಕೇಶನ್ ಮಾಡಿರ್ತಾರೆ 11,000 ಎಷ್ಟೊಂದು ಜನಸಂಖ್ಯೆ ಇದೆ ಅದರ ಪ್ರಕಾರ. ಮತ್ತು ಈ ಕೆಲವು ಜನ, ಅನೇಕ ಜನ ಇದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಕನ್ನಡ ಭಾಷಾ ಮಾಧ್ಯಮದ ಪ್ರಮಾಣ ಪತ್ರ ನೀವು SSLCವರೆಗೆ ಕನ್ನಡದಲ್ಲಿ ಇದ್ದರೆ ಸಹಿತ ಅದನ್ನು ಕ್ಲೇಮ್ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು, ಈ ಪ್ರಮಾಣ ಪತ್ರವನ್ನು ಹಾಕಬೇಕು. ಶ್ರೀಮತಿ ಶ್ರೀ ಡ್ಯಾಚರವರ ಮಗಳು ಇವರು ಇಂಥ ತರಗತಿಯಿಂದ ಇಂಥ ತರಗತಿವರೆಗೆ ನಾವು ಅಭ್ಯಾಸ ಮಾಡಿದ್ದಾರೆ ಅಂಥೇಳಿ. ವೆರಸ್ ಈಗ ಮೇಲ್ಗಡೆ ತೋರಿಸಿರೋದು ಗ್ರಾಮೀಣ ಅಭಿವೃದ್ಧಿಗೆ, ಇದು ಕನ್ನಡ ಮಾಧ್ಯಮದವರಿಗೆ. ಅನೇಕ ಜನಕ್ಕೆ ಎರಡೂ ಅಪ್ಲೈ ಆಗುತ್ತೆ. ಎರಡು ಸರ್ಟಿಫಿಕೇಟನ್ನೆಲ್ಲ ಮಾಡಿಸ್ರಿ. ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಇದನ್ನೆಲ್ಲ ಸಿಬ್ಬಂದಿ ಇದ್ರ ಪ್ರಕಾರ ಫಿಸಿಕಲ್ ಡಿಸೇಬಿಲಿಟೀಸ್ ಅಥವಾ ಅಂಗವಿಕಲತೆಯನ್ನು ಹೊಂದಿದರೆ ಈ ಪ್ರಮಾಣ ಪತ್ರ ಇರುತ್ತೆ. ಇದನ್ನೆಲ್ಲ ಅವರು ಕರೆಕ್ಟಾಗಿ ಮಾಡಿಸ್ಕೊಳ್ಬೇಕು. ಇದಾದಮೇಲೆ ಅಭ್ಯರ್ಥಿಯು ಬರೆಯಲು ದೈಹಿಕ ಅಸಮರ್ಥತೆ. ಕೆಲವರಿಗೆಲ್ಲ ಏನಾಗುತ್ತೆ ಅಂತಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಹೇಳ್ತೀವಿ, ಪರೀಕ್ಷೆನೇ ಬರಲಿಕ್ಕಾಗಲ್ಲ. ಅದ್ರ ಬಗ್ಗೆ ಅದೇನಿರುತ್ತೆ, ದೃಷ್ಟಿ ಮಾಂದ್ಯತೆ ಇರುತ್ತೆ, ಚಲನವಲನ ವೈಕಲ್ಯ ಇರ್ಬೋದು. ಈ ರೀತಿ ಇದ್ದಾಗ ಈ ಸರ್ಟಿಫಿಕೇಟನ್ನು ಸಂಬಂಧಪಟ್ಟ ಪ್ರಾಧಿಕಾರಿಗಳ ಹತ್ರ ತೆಗೆದುಕೊಳ್ಬೋದು. ಉದಾಹರಣೆಗೆ ಅಧ್ಯಕ್ಷರು ಮತ್ತು ಸದಸ್ಯರು, ವೈದ್ಯಕೀಯ ಮಂಡಳಿ. ಇದಕ್ಕೆಲ್ಲ ಸಮಯ ಹಿಡಿಯೋದ್ರಿಂದ ಈ ರೀತಿ ಇದ್ದವರು ಆದಷ್ಟು ಬೇಗ, ಇನ್ನೂವರೆಗೆ ಮಾಡದೇ ಹೋದರೆ ಇವತ್ತೇ ಇದನ್ನು ಬೇಗ ಬೇಗ ಮಾಡಿಕೊಳ್ಳಿ. ಕೊನೆಗೆ ಅನುಬಂಧ 2 ಏನಿದೆ, ತನ್ನದೇ ಲಿಪಿಕಾರರ ಸೇವೆಯನ್ನು ಪಡೆಯಲು ಮುಚ್ಚಳಿಕೆ ಪ್ರಮಾಣ ಪತ್ರ. ಇದು ಏನಿದೆ ಅಂತಂದರೆ, ಉದಾಹರಣೆಗೆ ಅವ್ರ ಹತ್ರ ಬರೀಲಿಕ್ಕೆ ಆಗ್ತಾ ಇಲ್ಲ, ಆ ರೀತಿಯ ಸಮಸ್ಯೆ ಇದ್ದಾಗ ಅವರು ಮತ್ತೊಬ್ಬರ ಮೂಲಕ ಪರೀಕ್ಷೆಯನ್ನು ಬರೆಸ್ಬೋದು. ಜೊತೆಗೆ ಕೂತ್ಕೊಂಡ್ಬಿಟ್ಟು ಈ ರೀತಿಯ ಪ್ರಮಾಣ ಪತ್ರವನ್ನು ಯಾರ ಹತ್ರ ಸಿಗ್ನೇಚರ್ ಮಾಡಿಸ್ಬೇಕು ಅಂತಂದರೆ, ನೋಡಿ ಲಿಪಿಕಾರರ ವಿದ್ಯಾರ್ಹತೆ ಡ್ಯಾಶ್ ಇದೆ ಅಂತ ನಾನು ಮುಚ್ಚಳಿಕೆ ಕೊಡ್ತೀನಿ ಅಂಥೇಳಿ ಅಂಗವಿಕಲ ಅಭ್ಯರ್ಥಿ ಸಹಿ ಹಾಕಬೇಕು. ನಂತರ ಇದನ್ನು ಸಂಬಂಧಪಟ್ಟ ಕೇಂದ್ರದವರಿಗೆ ಕೊಡಬೇಕಾಗತ್ತೆ. ಮತ್ತು ಈಗ ನೋಡಿ, ಈಗ ನಾವು ಒಂದಷ್ಟು ಸಬ್ಜೆಕ್ಟಿಗೆ ಬರೋಣ. ಇಲ್ಲೆಲ್ಲ ಅರ್ಥ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಈಗ ಸ್ಪರ್ಧಾರ್ಥಕ ಪರೀಕ್ಷೆಯ ಪಠ್ಯಕ್ರಮ ಏನೇನಿದೆ ನೋಡ್ತಾ ಬಂದಂಗೆ, ಈಗ ಮೊದಲನೇದು ಜನರಲ್ಲು ಏನಿದೆ, ಪ್ರಚಲಿತ ವಿದ್ಯಮಾನಗಳು ಅಥವಾ ಜನರಲ್ಲು ಅಂದರೆ ಆನ್ ಗೋಯಿಂಗ್ ಏನಿರುತ್ತೆ. ದೆನ್ ಜನರಲ್ ಸೈನ್ಸು, ಕರ್ನಾಟಕದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಭಾರತ ಇತಿಹಾಸ, ಭಾರತದ ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನಗಳು ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಇವೆಲ್ಲ ಏನಿದೆ ಇದರಲ್ಲಿರುತ್ತೆ. ಅಥವಾ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನವನ್ನು ಹೊಂದಿರುತ್ತೆ. ಅಂದರೆ ಎಲ್ಲ ಜನರಲ್ ಸಬ್ಜೆಕ್ಟ್ಸು ಅದೆಲ್ಲ ಕಾಮನ್ ಸೈನ್ಸ್ ಮೇಲೆ ಬರೆಯುವಂಥವು. ಆದರೆ ಇದಕ್ಕೆ ಇದಿರುತ್ತೆ, ಅಂದರೆ 35% ಮಾರ್ಕ್ಸ್ ಬರಬೇಕು. ಎರಡನೇ ಪತ್ರಿಕೆ ಅಂತಂದರೆ ನಿರ್ದಿಷ್ಟ ಪ್ರಶ್ನೆಗೆ. ಈಗ ನಾವು ಹೋಗ್ತಾ ಇರೋದು ಇದರ ಅಂಕವನ್ನು ನಾವು ಪರಿಗಣಿಸ್ತಾರೆ. ಉದಾಹರಣೆಗೆ ಜನರಲ್ ಕಾನ್ಸೆಪ್ಟ್ಸ್ ಆಫ್ ದಿ, ಇದು ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟು. ಪ್ರತಿ ಒಟ್ಟು 300 ಅಂಕವನ್ನು ನಾವು ಡಿವೈಡ್ ಮಾಡೋಣ, ಯೂನಿಟ್ 1, 2, 3 ಈ ರೀತಿ. ಇಲ್ಲಿ ಡೈರಿ ಸೈನ್ಸ್ ಆ್ಯಂಡ್ ಪೋಲ್ಟ್ರಿ ಇಂಡಸ್ಟ್ರಿ, ಇಂಪ್ಯಾಕ್ಟ್ ಆಫ್ ಲೈವ್ ಸ್ಟಾಕ್ ಫಾರ್ಮಿಂಗ್, ಅಗ್ರಿಕಲ್ಚರ್, ಎಕನಾಮಿಕ್ಸ್, ಡೈರಿ, ಶೀಪು, ಗೋಟು, ಪಿಗ್ಗು. ನೀವೆಲ್ಲ ಮಾಡಿದ್ದೀರಿ, ಅದನ್ನು ಒಂದ್ಸಲ ನಾವು ರಿವಿಷನ್ ಮಾಡೋಣ. ಇದಾದಮೇಲೆ ಯೂನಿಟ್ 2 ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಆ್ಯಂಡ್ LPM ಬರುತ್ತೆ. ಇದರಲ್ಲೆಲ್ಲ ಕಾಮನ್ ಟರ್ಮ್ಸ್ ಯೂಸ್ಡ್ ಇನ್ ಅನಿಮಲ್ ಹಸ್ಬೆಂಡ್ರಿ, ಡೆಮೋಗ್ರಫಿ, ಲೈಫ್ ಸ್ಟಾಕ್, ಹೌಸಿಂಗ್, ಹ್ಯಾಂಡ್ಲಿಂಗ್, ರೆಸ್ಟ್ ಲೇಯಿಂಗ್, ಏಜಿಂಗ್, ಬ್ರೀಡಿಂಗ್, ಫೀಡಿಂಗ್ ಇತ್ಯಾದಿಗಳೆಲ್ಲ ಜನರಲ್ ಟರ್ಮ್ಸ್ ಏನಿರ್ತವೆ ಅದನ್ನು ನಾವು ಮಾಡಬೇಕು. ಸುಮಾರು ಪ್ರತಿ ಸಬ್ಜೆಕ್ಟಿಗೆ ಸಹಿತ 20 ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಇದರಲ್ಲಿರ್ಬೋದು, ಜನರಲ್ ಆಗಿರ್ಬೋದು, ಅದಾದಮೇಲೆ 20 ಅಂಕಗಳು ಬರ್ಬೋದು. ಅದಕ್ಕಾಗಿ ರೂಟೀನ್ ಫಾರ್ಮ್ ಪ್ರಾಕ್ಟೀಸಸ್ ಆಫ್ ದಿ ಲೈಫ್ ಸ್ಟಾಕ್ ಆ್ಯಂಡ್ ಕಮರ್ಷಿಯಲ್ ಪೋಲ್ಟ್ರಿ, ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸಿಂಗ್ ದಿ ಪ್ರೊಡಕ್ಟಿವಿಟಿ ಥ್ರೂ ಲೈಫ್ ಸ್ಟಾಕ್ ಇಂಪ್ರೂವ್ಮೆಂಟ್,
ಆರ್ಡರ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಒಂದು ಕ್ಲಾಸು, ಮತ್ತು ಮ್ಯಾನೇಜ್ಮೆಂಟ್ ಆಫ್ ದಿ ಲೇಬರ್ ಅಕೌಂಟ್ಸ್ ಆ್ಯಂಡ್ ಫಾರ್ಮ್ ರೆಕಾರ್ಡ್ಸ್ ಇದು ಯೂನಿಟ್ ಎರಡನೇದು. ಯೂನಿಟ್ 3 ನ್ಯೂಟ್ರಿಷನ್ನು, ಇದಕ್ಕೆ ಸಹಿತ 20 ಅಂಕಗಳು ಬರ್ತವೆ. ಜನರಲ್ ನ್ಯೂಟ್ರಿಷನ್ ಇರ್ಬೋದು, ಪ್ರಾಕ್ಸಿಮೇಟ್ ಪ್ರಿನ್ಸಿಪಲ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂದ್ರೇನು, ಫ್ಯಾಟ್ ಅಂದ್ರೇನು, ಅವುಗಳ ಡೈಜೆಷನ್, ದೆನ್ ಮೆಟಬಲಿಸಮ್ ಇನ್ ರೂಮಿನೆಂಟ್ಸ್ ಆ್ಯಂಡ್ ನಾನ್ ರೂಮಿನೆಂಟ್ಸ್, ಎನರ್ಜಿ ಪ್ರೊಡಕ್ಷನ್, ಮೆಜರ್ಸ್ ಆಫ್ ದಿ ಪ್ರೋಟೀನ್ ಕ್ವಾಲಿಟಿ, ವಾಟರ್, ಮಿನರಲ್ಸ್ ಇತ್ಯಾದಿ 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 ಎಲ್ಲವೂ ಸಹಿತ ನಾವು ಸಾಕಷ್ಟು ಇದಕ್ಕೆ ಎಷ್ಟು ಸಮಯ ಅಂತ ಕೊಡಬೇಕು ನೋಡ್ಕೊಂಡ್ಬಿಟ್ಟು 20 ಮಾರ್ಕ್ಸಿಗೆ ಬೇಕಾದಂಗೆ ಇದನ್ನು ಮಾಡ್ತೀವಿ. ಇದರಲ್ಲಿ ಎನಿಮಲ್ ಜೆನೆಟಿಕ್ಸ್ ಆ್ಯಂಡ್ ಬ್ರೀಡಿಂಗ್, ಪ್ರಿನ್ಸಿಪಲ್ಸ್ ಆಫ್ ಎನಿಮಲ್ ಜೆನೆಟಿಕ್ಸ್, ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಮಲ್ಟಿಪ್ಲಿಕೇಶನ್, ಮೆಂಡಲ್ಸ್ ಲಾ ಇತ್ಯಾದಿ ಇದು ಪ್ರಾರಂಭ ಮಾಡ್ಕೊಂಡ್ಬಿಟ್ಟು ಪಾಪ್ಯುಲೇಷನ್ ಸ್ಟ್ಯಾಟಿಸ್ಟಿಕ್ಸ್ ಆಫ್ ದಿ ಲೈವ್ ಸ್ಟಾಕ್, ಇಂಪಾರ್ಟೆಂಟ್ ಬ್ರೀಡ್ಸ್ ಆಫ್ ದಿ ಕ್ಯಾಟಲ್ ಇದು ಬಹಳ ಬರ್ಬೋದು. ಈ ರೀತಿ ಇದೆಲ್ಲ ಬ್ರೀಡಿಂಗ್ ಆಫ್ ಇಂಪಾರ್ಟೆಂಟ್ ಸ್ಪೀಸೀಸ್ ಆಫ್ ಝೂ, ವೈಲ್ಡ್ ಎನಿಮಲ್ಸ್ ಈ ರೀತಿ. ಇದಾದಮೇಲೆ ಇಲ್ಲಿ 3 ಸಬ್ಜೆಕ್ಟನ್ನು ಸಂಗಡ ಮಾಡಿದ್ದಾರೆ: ವೆಟರ್ನರಿ ಅನಾಟಮಿ, ಫಿಸಿಯಾಲಜಿ ಆ್ಯಂಡ್ ಬಯೋಕೆಮಿಸ್ಟ್ರಿ. ಇಲ್ಲಿ ಇವು 3 ಸೇರಿಸಿ 20 ಮಾರ್ಕ್ಸ್ ಬರುತ್ತೆ. ಇದಕ್ಕೆಲ್ಲ 3 ಸೇರಿಸಿ 20 ಮಾರ್ಕ್ಸು, ಎಲ್ಲದು ಸೇರಿಸ್ಬಿಟ್ಟು ಆಯಿತಾ 20 ಮಾರ್ಕ್ಸ್ ಅದು ಬರುತ್ತೆ. ದೆನ್ ಎಕ್ಸೋಕ್ರೈನ್ ಆ್ಯಂಡ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇರ್ಬೋದು, ಹಾರ್ಮೋನ್ಸು, ಹೋಮಿಯೋಸ್ಟಾಸಿಸ್ಸು, ಆಸ್ಮೋರೆಗ್ಯುಲೇಷನ್ ಆ್ಯಂಡ್ ಬ್ಲಡ್ ಕ್ಲೋಟಿಂಗು ಇದನ್ನೆಲ್ಲ ಬರುತ್ತೆ. ಇದನ್ನು ನಾವು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಮಾಡಿಬಿಟ್ಟು ಒಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕೊಡುವ ವ್ಯವಸ್ಥೆಯನ್ನು ಮಾಡೋಣ. ಇದಾದಮೇಲೆ ಮತ್ತೊಂದು ಸಬ್ಜೆಕ್ಟ್ ಅಂದರೆ ವೆಟನರಿ ಮೈಕ್ರೋಬಯಾಲಜಿ, ಪೆಥಾಲಜಿ, ಪ್ಯಾರಾಸಿಟಾಲಜಿ, ಫಾರ್ಮಕಾಲಜಿ 4 ಸೇರಿಸಿ ವೆಟನರಿ ಮೈಕ್ರೋಬಯಾಲಜಿ, ಪೆಥಾಲಜಿ, ಪ್ಯಾರಾಸಿಟಾಲಜಿ, ಫಾರ್ಮಕಾಲಜಿ 4 ಸೇರಿಸಿ 20 ಮಾರ್ಕ್ಸ್ ಬರಬಹುದು, ಗೊತ್ತಿಲ್ಲ ನೋಡೋಣ. ಇಟಿಯಾಲಜಿ, ಮಾರ್ಫಾಲಜಿ ಪ್ರತಿಯೊಂದು ಸಬ್ಜೆಕ್ಟು ಇದಿಷ್ಟೆಲ್ಲ ಕೊಟ್ಟಿದ್ದಾರೆ. ಅದನ್ನು ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಮಾತ್ರ ನಾವು ತೆಗೆದುಕೊಳ್ಬೇಕು. ಕೊನೆಗೆ ಫಾರ್ಮಕಾಲಜಿ ಅಂತಂದರೆ ಡ್ರಗ್, ಹಾರ್ಮೋನ್, ವಿಟಾಮಿನ್ನು, ರಿಸೆಪ್ಟಾರ್ಸು, ಫಾರ್ಮಕೋಕೈನೆಟಿಕ್ಸು, ಡೋಸು ಅಂದರೆ ಎಲ್ಲ ಸಿಲೆಬಸ್ಸು ಇದೆ ಇದರಲ್ಲಿ. ಆದರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ ಎಲ್ಲ ಸೇರಿಸಿಬಿಟ್ಟು ಇಷ್ಟು ಮಾರ್ಕ್ಸ್ ಅಂಕಗಳು ಅಲ್ಲಿ ಬರ್ತವೆ. ಇದಾದಮೇಲೆ ವೆಟರ್ನರಿ ಎಪಿಡಿಮಿಯಾಲಜಿ ಆ್ಯಂಡ್ ಪಬ್ಲಿಕ್ ಹೆಲ್ತ್, ಅದರಲ್ಲಿ ಸಹಿತ ಪ್ರತ್ಯೇಕವಾದ ಸಬ್ಜೆಕ್ಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಎನ್ವಿರಾನ್ಮೆಂಟಲ್ ಹೈಜೀನಿಂದ ಪ್ರಾರಂಭ ಮಾಡಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎನಿಮಲ್ ಹೆಲ್ತ್ ಕೇರ್ ಸೆಂಟರ್ಸ್ ಇದಾದಮೇಲೆ ಕೊನೆಗೆ ಏನಿದೆ ಅಂತಂದರೆ ವೆಟರ್ನರಿ ಮೆಡಿಸಿನ್, ಕ್ಲಿನಿಕಲ್ ಎಕ್ಸಾಮಿನೇಷನ್, ಡಯಾಗ್ನೋಸಿಸ್, ಟ್ರೀಟ್ಮೆಂಟ್ ಆಫ್ ದಿ ಲೈಫ್ ಸ್ಟಾಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಎಂಡ್ವರೆಗೆ ದಿ ಲಾಸ್ ರಿಲೇಟಿಂಗ್ ಟು ಅಫೆನ್ಸಸ್ ಅಫೆಕ್ಟಿಂಗ್ ಪಬ್ಲಿಕ್ ಹೆಲ್ತ್ ಇದಾದಮೇಲೆ ವೆಟರ್ನರಿ ಗೈನಕಾಲಜಿ ಆ್ಯಂಡ್ ಆಬ್ಸ್ಟೆಟಿಕ್ಸು, ಅನಾಟಮಿ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇರ್ಬೋದು ಅಥವಾ ರಿಪ್ರೊಡಕ್ಟಿವ್ ಡಿಸಾರ್ಡರ್ಸ್ ಇನ್ ದಿ ಹಾರ್ಮೋನ್ಸ್ ಪ್ರೊಡಕ್ಷನ್, ಇದನ್ನು ಒಂದೊಂದು ತರಗತಿ ತೆಗೆದುಕೊಳ್ಳೋಣ. ಕೊನೆಗೆ ವೆಟರ್ನರಿ ಸರ್ಜರಿ ಆ್ಯಂಡ್ ರೇಡಿಯಾಲಜಿ ಒಳಗೆ ಜನರಲ್ ಸರ್ಜಿಕಲ್ ಪ್ರಿನ್ಸಿಪಲ್ಸ್ ಇರ್ಬೋದು, ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್, ಆಪರೇಷನ್ ಥಿಯೇಟರ್ ಮ್ಯಾನೇಜ್ಮೆಂಟ್, ಡಯಾಗ್ನೋಸ್ಟಿಕ್ ಇಮೇಜಿಂಗ್, ಪ್ರೀ ಆ್ಯಂಡ್ ಡೆತ್ ಇದೆಲ್ಲ ಇರುತ್ತೆ. ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಟೆಕ್ನಾಲಜಿ ಅದರಲ್ಲಿರುವಂತಹ ಸಿಲೆಬಸ್ ಏನಿದ್ದಾವೆ ಅದು ಸಹಿತ ಇಲ್ಲಿರುತ್ತೆ. ಇದಾದಮೇಲೆ ಯೂನಿಟ್ 12 ಯೂನಿಟ್ 2ರಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ನೋಡಿ ಯೂನಿಟ್ 2 ಏನಿದೆ, ಯೂನಿಟ್ 2 ಯೂನಿಟ್ 1 ಜನರಲ್ ನಾಲೆಜು. ಒಟ್ಟು 12ನೇ ಯೂನಿಟ್ಟು ಡಿವೈಡೆಡ್ ಬೈ 300. ಯೂನಿಟ್ 12 ಉದಾಹರಣೆಗೆ ಯೂನಿಟ್ 12 ಯಾವುದು? ವೆಟರ್ನರಿ ಎಕ್ಸ್ಟೆನ್ಷನ್ ಆ್ಯಂಡ್ ಎನಿಮಲ್ ಹಸ್ಬೆಂಡ್ರಿ ಇದಕ್ಕೆ ಸಹಿತ ಸಾಕಷ್ಟು 12 ಯೂನಿಟ್ ಇದೆ. 12 ಯೂನಿಟ್ ಡಿವೈಡೆಡ್ ಬೈ 300 ಮಾರ್ಕ್ಸ್, 300 ಡಿವೈಡೆಡ್ ಬೈ 12 ಯೂನಿಟ್ಸು ಇದ್ದಾಗ ಈಸ್ ಈಕ್ವಲ್ ಟು 25 ಮಾರ್ಕ್ಸ್ ಒಂದು ಯೂನಿಟ್ಟಿಗೆ ಬರುತ್ತೆ. 25 ಮಾರ್ಕ್ಸ್ ಒಂದೊಂದು ಕ್ವಶನ್ ಥರ ಬರುತ್ತೆ. ಪ್ರತಿ ಯೂನಿಟ್ಟಿಗೂ ಸೇರಿಸಿ 25 ಮಾರ್ಕ್ಸ್ ಬರುತ್ತೆ. ಇದಕ್ಕೆ ತಕ್ಕಂಗೆ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ ಮತ್ತು ನಿಮ್ಮ ರ್ಯಾಂಕ್ ಅದರ ಮೇಲೆ ಇರುತ್ತೆ. ಇದಿಷ್ಟು ಏನಿದೆ ಈ ಸಿಲೆಬಸ್ ಇರ್ಬೋದು ಮತ್ತು ಇದಕ್ಕೆ ತಕ್ಕ ಹಾಗೆ ಇನ್ಸ್ಟ್ರಕ್ಷನ್ಸ್ ಇರ್ಬೋದು ಮತ್ತು ಏನಿದೆ ಇದಕ್ಕೆ ತಕ್ಕಂಗೆ ನಾವು ಈಗ ಏನೇನಿದೆ ಅದನ್ನು ನಾವು ನೋಡಬೇಕಾಗುತ್ತೆ. ಇದು ಜನರಲ್ಲು. ಈಗ ನಾಳೆಯಿಂದ ನಾವೇನು ಮಾಡೋಣ ಅಂತಂದರೆ, ಈಗಾಗಲೇ ನೀವು ಯಾರಾದರೂ ಯೂಸರ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಯೂಸರ್ ಐ ಡಿ ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ರಿ. ಏನಾದ್ರು ಡೌಟ್ ಇತ್ತಂದರೆ ನಾವು ಇಲ್ಲೇ ಅದನ್ನು ಪ್ರಶ್ನೆ ಇದು ಮಾಡೋಣ. ಫಸ್ಟ್ ನೀವು ಮಾಡಬೇಕಾಗಿರೋದು ಈಗ ಸಂಬಂಧಪಟ್ಟಂಗೆ ಕ್ಯಾಸ್ಟ್ ಸರ್ಟಿಫಿಕೇಟು ಆ ರೀತಿದೆಲ್ಲ ಮಾಡ್ಕೊಳ್ಬೇಕು. ಅದಾದಮೇಲೆ ಈ KVC ರಿಜಿಸ್ಟ್ರೇಷನ್ ನಂಬರು ಖಂಡಿತ ಮಾಡಿಸಿರ್ತೀರಿ. ಇಲ್ಲದೆ ಹೋದರೆ ಸಪೋಸ್ ಸರ್ಟಿಫಿಕೇಟು ರಿನ್ಯೂವಲ್ ಎಲ್ಲ ಆಗಿಲ್ಲ ಅಂತಂದರೆ ರಿನ್ಯೂವಲ್ ಮಾಡ್ಕೊಂಬಿಟ್ಟು ಲಾಸ್ಟ್ ಡೇಟಿಗೆ ತಕ್ಕಂಗೆ ಮಾಡ್ಕೊಳ್ಬೇಕು.
ಗ್ರಾಮೀಣ ಅಭ್ಯರ್ಥಿಗಳು ಮತ್ತು ಕನ್ನಡ ಅಭ್ಯರ್ಥಿಗಳು ಅವರು ಸಹಿತ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ನಮಗೆ ಗೊತ್ತಿದೆ ಅಂಥೇಳಿ ಇವತ್ತು ಮಾಡೋದು ಯಾರಿಗೆ ಗೊತ್ತು, ಒಂದೊಂದು ಅಂಕದಲ್ಲಿ ಸಹಿತ ಒಂದೊಂದು ರಿಸರ್ವೇಷನ್ ಸಹಿತ ಹೋಗೋ ಒಂದು ಇದು ಇದ್ದಿರುತ್ತೆ. ಕಾರಣ ಅದನ್ನು ಸಹಿತ ಮಾಡಿಸ್ಕೊಂಡ್ಬಿಟ್ಟು ಸಿದ್ಧರಾಗಬೇಕು. ಇದಿಷ್ಟು ಇವತ್ತಿನ ಒಂದು ಏನಿದೆ ಇಂಟ್ರೊಡಕ್ಷನ್ ಅಂತ. ನಿಮ್ದು ಏನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಯಾರಿದ್ದೀರಿ? ವಿನಯ್ ಕುಮಾರ್ ಎಲ್ಲರೂ ಇದ್ದೀರಾ? ಉಲ್ಲಾಸ್ ಗೌಡ? ಓಕೆ. ಏನಾದ್ರು ಕ್ವಶನ್ ಇದ್ದರೆ ಕೇಳಿ.